ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 2024-25ನೇ ಸಾಲಿನ NMMS ಸ್ಯಾಟ್ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಹೀಗೆನ್ನುವರು. ಆನ್ಸರ್ ಈಸ್ ಒತ್ತಡ. ನೀಡಿರುವ ದೂರಕಾಲ ನಕ್ಷೆಯನ್ನು ಗಮನಿಸಿ. 9:30 AM ರೈಲು ಕ್ರಮಿಸುವ ದೂರ. ಅಂದ್ರೆ 9:30 ಅಂದ್ರೆ ನೋಡಿ, ಇಲ್ಲಿ 9 ಬರ್ತಾ ಇದೆ. 9:30 ಅಂದ್ರೆ ಇಲ್ಲಿ ಮಧ್ಯ ಬರುತ್ತೆ. ಸೊ ಇಲ್ಲಿಂದ ನಾವು ಒಂದು ರೇಖೆಯನ್ನ ಹೀಗೆ ಹೇಳ್ಕೊಳ್ಳೋದಾದ್ರೆ, ಇಲ್ಲಿ ಬಂದ್ರೆ ಈ ಮಧ್ಯಕ್ಕೆ y ಅಕ್ಷ ಸೇರ್ಕೊಳ್ಳುತ್ತೆ. ಅಂದಾಗ ಇದು 150-200 ಮಧ್ಯೆ ಅಂದ್ರೆ ಮಧ್ಯೆ 50 ಅಂದ್ರೆ ಅದರ ಅರ್ಧ ಅಂದ್ರೆ 150 + 25 175 ಕಿಲೋಮೀಟರ್. ಸೊ 175 ಕಿಲೋಮೀಟರ್ ಆಪ್ಷನ್ ನೋಡಿದ್ರೆ ಇಲ್ಲಿದೆ 175 ಕಿಲೋಮೀಟರ್. ಡಿ ಆಪ್ಷನ್ ಸರಿಯಾಗಿದೆ. 4 ವಿದ್ಯುತ್ ಕಾಂತಗಳು ಮತ್ತು ಅದನ್ನು ತಯಾರಿಸಲು ಬಳಸುವ ಅವಾಹಕ ಹೊದಿಕೆ ಇರುವ ತಂತಿಯ ಉದ್ದವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ವಿದ್ಯುತ್ ಕಾಂತ PQRS ಅವಾಹಕ ಹೊದಿಕೆ ಇರುವ ತಂತಿಯ ಉದ್ದ 76 ಸೆಂಟಿಮೀಟರ್, ಕ್ಯೂ ಮೇಲೆ 154 ಸೆಂಟಿಮೀಟರ್, 100 ಸೆಂಟಿಮೀಟರ್, 130 ಸೆಂಟಿಮೀಟರ್. ಅಂದ್ರೆ ವಿದ್ಯುತ್ ಕಾಂತ ತಯಾರಿಸಬೇಕಾದ್ರೆ ಸೊ ಇಲ್ಲಿ ಒಂದು ಸಾಫ್ಟ್ ಐರನ್ ಪೀಸ್ ಮೇಲೆ ನೀವು ಎಷ್ಟು ಸುತ್ತು ಉದ್ದ ಹೆಚ್ಚಾದಂತೆ, ಸುರುಳಿಗಳ ಸಂಖ್ಯೆ ಹೆಚ್ಚಾದಂತೆ ಅದರಲ್ಲಿರ್ತಕ್ಕಂಥ ವಿದ್ಯುತ್ ಕಾಂತದ ಪ್ರಭಾವ ಹೆಚ್ಚಾಗ್ತದೆ, ಪ್ರಬಲತೆ ಹೆಚ್ಚಾಗ್ತದೆ. ಹಾಗಾಗಿ ಇಲ್ಲಿ ಕ್ಯೂ 154 ಸೆಂಟಿಮೀಟರ್ ತಗೊಂಡಿರೋದ್ರಿಂದ ಹೆಚ್ಚು ಸುತ್ತುಗಳು ಬರೋದ್ರಿಂದ ಅಲ್ಲಿ ಕಾಂತ ಕ್ಷೇತ್ರ ಹೆಚ್ಚು ಬಿಡುಗಡೆ ಆಗುತ್ತೆ. ಅತ್ಯಂತ ಪ್ರಬಲವಾದ ವಿದ್ಯುತ್ ಕಾಂತದಂತೆ ವರ್ತಿಸೋದ್ರಿಂದ ಆಪ್ಷನ್ ಸಿ ಅಂದ್ರೆ ಕ್ಯೂ ಸರಿಯಾಗಿದೆ. ಕ್ಯೂ ವಿದ್ಯುತ್ ಕಾಂತ. ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಒಳಪಾದ ಮೇಲ್ಮೈನ ಸ್ವಭಾವವೆಂದರೆ ಏನಾಗಿರುತ್ತೆ ಅಂದ್ರೆ ಹೆಚ್ಚು ಪ್ರತಿಫಲನ, ಕಡಿಮೆ ಹೀರಿಕೆ, ಕಡಿಮೆ ಚೆದುರುವಿಕೆ. ಆಪ್ಷನ್ ಇದೇ ಸರಿಯಾಗಿದೆ. ಒಂದೇ ಸರಿ ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಬೆಳಕನ್ನ ಹೆಚ್ಚು ಪ್ರತಿಫಲಿಸುತ್ತೆ, ಕಡಿಮೆ ಹೀರ್ಕೊಳ್ಳುತ್ತೆ, ಮತ್ತೆ ಕಡಿಮೆ ಚೆದುರಿಸುತ್ತೆ. ಯಾಕೆಂದ್ರೆ ಕಡಿಮೆ ಹೀರಿಕೆ ಅಂದ್ರೆ ಅದು ಬ್ಲಾಕ್ ಬಾಡಿ ಆದ್ರೆ ಹೆಚ್ಚು ಹೀರಿಕೆ ಆಗುತ್ತೆ. ಇಟ್ ಇಸ್ ನಾಟ್ ಬ್ಲಾಕ್ ಬಾಡಿ. ಹೆಚ್ಚು ಪ್ರತಿಫಲನ, ನಯವಾಗಿ ನುಣುಪಾದ ಮೆರುಗುಗೊಳಿಸಿದ ಮೇಲ್ಮೈ ಹೆಚ್ಚು ಬೆಳಕನ್ನ ತನ್ನ ಮೇಲೆ ಆಪಾತದ ಬೆಳಕನ್ನ ಪ್ರತಿಫಲಿಸುತ್ತೆ. ಚೆದುರುವಿಕೆ ಕಡಿಮೆ ಅಂದಾಗ ಆ ಮೇಲ್ಮೈ ಅನಿಯತವಾಗಿದ್ರೆ ಮಾತ್ರ ಚೆದುರುವಿಕೆ ಹೆಚ್ಚಾಗ್ತದೆ. ಅದು ನಿಯತ ಆಗಿರೋದ್ರಿಂದ ಚೆದುರುವಿಕೆ ಕಡಿಮೆ ಆಗ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ನೀಡಿರುವ ಹೇಳಿಕೆಗಳನ್ನು ಓದಿರಿ ಹಾಗೂ ಸರಿಯಾದ ಆಯ್ಕೆಯನ್ನು ಆರಿಸಿ. ಹೇಳಿಕೆ 1, ಒಬ್ಬ ವ್ಯಕ್ತಿಯು ಸ್ಕೇಟಿಂಗ್ ಮೈದಾನದ ಮೇಲೆ ಸುಲಭವಾಗಿ ಸ್ಕೇಟಿಂಗ್ ಮಾಡಬಲ್ಲ. ಮೈದಾನದ ಘರ್ಷಣಾ ಬಲವು ವ್ಯಕ್ತಿಯ ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಅಂತ ಇದೆ. ವ್ಯಕ್ತಿಯು ಸ್ಕೇಟಿಂಗ್ ಮೈದಾನದ ಮೇಲೆ ಸುಲಭವಾಗಿ ಸ್ಕೇಟಿಂಗ್ ಮಾಡಬಹುದು. ಯಾಕೆ ಅಂದ್ರೆ ಸ್ಕೇಟಿಂಗ್ ಮೈದಾನ ತುಂಬಾ ನುಣುಪಾಗಿರೋದ್ರಿಂದ ಅಲ್ಲಿ ಘರ್ಷಣಾ ಬಲ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಸುಲಭವಾಗಿ ಸ್ಕೇಟಿಂಗ್ ಮಾಡಬಹುದು. ಇನ್ನು ಮೈದಾನದ ಘರ್ಷಣಾ ಬಲ ವ್ಯಕ್ತಿಯ ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರ್ತದೆ. ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರೋದಿಲ್ಲ. ಹೆಚ್ಚಾಗಿದ್ರೆ ಅವನಿಗೆ ಅಲ್ಲಿ ಸ್ಕೇಟಿಂಗ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೈದಾನದ ಘರ್ಷಣಾ ಬಲವು ವ್ಯಕ್ತಿಯ ಸ್ನಾಯು ಬಲಕ್ಕಿಂತ ಹೆಚ್ಚಾಗಿರ್ತದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಹೇಳಿಕೆ 1 ಸರಿಯಾಗಿದೆ ಮತ್ತು 2 ತಪ್ಪಾಗಿದೆ. ಸಿ ಆಪ್ಷನ್ ಸರಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನ ಮುಂದಿನ ಪ್ರಶ್ನೆ, ಘರ್ಷಣೆಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಒಂದು ಹೇಳಿಕೆ ಸರಿಯಾಗಿದೆ. ಮೇಲ್ಮೈನ ಅನಿಯತೆಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗ್ತದೆ. ಹೌದು, ಅನಿಯತೆಗಳು ಹೆಚ್ಚಾದಂತೆ ಘರ್ಷಣೆ ಹೆಚ್ಚಾಗ್ತದೆ. ಪರಸ್ಪರ ಸಂಪರ್ಕದಲ್ಲಿ ಇರ್ತಕ್ಕಂಥ ಎರಡು ಮೇಲ್ಮೈಗಳ ನಡುವಿನ ಚಲನೆಯನ್ನು ವಿರೋಧಿಸ್ತಕ್ಕಂಥ ಬಲ ಅನಿಯತೆ ಹೆಚ್ಚಾದಷ್ಟು ಘರ್ಷಣಾ ಬಲ ಹೆಚ್ಚಾಗ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. 1 kg ದ್ರವ್ಯರಾಶಿಯ ಕಾಯವೊಂದನ್ನು 2 ನ್ಯೂಟನ್ ಬಲದೊಂದಿಗೆ ಮೇಲ್ಮುಖವಾಗಿ ಎಸೆಯಲಾಗಿದೆ. ಪ್ರಯೋಗಿಸಿದ ಬಲವನ್ನು ಅದೇ ದಿಕ್ಕಿನಲ್ಲಿ ವಿಮುಖಗೊಳಿಸಿದಾಗ ಆ ಕಾಯವು ಅದರ ಚಲನೆ ದಿಕ್ಕನ್ನು ಬದಲಾಯಿಸುತ್ತದೆ. ತಪ್ಪಾಗಿದೆ.
ಮೇಲ್ಮುಖ ದಿಕ್ಕಿನಲ್ಲಿ ಚಲನೆಯನ್ನು ಮುಂದುವರಿಸುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದೆ. ಇನ್ ನಂತರ ವಿಮಾನವನ್ನು ಪಕ್ಷಿಯ ಆಕಾರದಲ್ಲಿ ವಿನ್ಯಾಸಗೊಳಿಸಿರುವುದರ ಇಂದಿನ ಕಾರಣ ಸ್ಟ್ರೀಮ್ ಲೈನಿಂಗ್ ಅಂತ ಹೇಳ್ತೀವಿ, ಏಕದಾರ ರೇಖಾಕೃತಿ ಅಂತಾನು ಹೇಳ್ತೀವಿ. ಸೊ ಹೀಗೆ ವಿಮಾನವನ್ನ ಪಕ್ಷಿ ಆಕಾರದಲ್ಲಿ ವಿನ್ಯಾಸಗೊಳಿಸಿರುವ ಇಂದಿನ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲಿ ಗೊತ್ತಾಗ್ಬೇಕು ನಿಮ್ಗೆ, ತರಲ ಅಂದ್ರೆ ಫ್ಲೂಯಿಡ್, ತರಲಗಳಲ್ಲಿ ಘರ್ಷಣೆಯನ್ನ ಕಡಿಮೆ ಮಾಡುವುದು. ತರಲ ಅಂದ್ರೆ ಫ್ಲೂಯಿಡ್ ಅಂತ ಅಂದ್ರೆ ಗಾಳಿ ಆಗಿರ್ಬೋದು ಅಥವಾ ನೀರಾಗಿರ್ಬೋದು. ಈಗ ವಿಮಾನ ಹೋಗ್ಬೇಕಾದ್ರೆ ಅದಕ್ಕೆ ಘರ್ಷಣಾ ಬಲವನ್ನ, ಅದರ ಚಲನೆಗೆ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತ ಒಂದು ಕಾಯ ಅಂದ್ರೆ ಅದು ಗಾಳಿ. ಸೊ ಹಾಗಾಗಿ ತರಲ ಅದು ಅದರ ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರ ಮುಂಭಾಗ ಮತ್ತು ಹಿಂಭಾಗಗಳು ಚೂಪಾಗಿದ್ದು ಮಧ್ಯಭಾಗ ಮಾತ್ರ ಉಬ್ಬಿರ್ತದೆ. ಇದು ವಿಮಾನವನ್ನ ಸುಲಭವಾಗಿ ಗಾಳಿ ಹೊಡ್ತಕ್ಕಂಥ ಘರ್ಷಣೆಯನ್ನು ಸೀಳ್ಕೊಂಡು ಮುಂದೆ ನುಗ್ಗೋದಕ್ಕೆ, ಕಡಿಮೆ ಶಕ್ತಿಯನ್ನು ವ್ಯಯಿಸಿ ಹೆಚ್ಚು ವೇಗವಾಗಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಇನ್ನುಳಿದಿರೋ ಆಪ್ಷನ್ಸ್ ಎಲ್ಲ ತಪ್ಪಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕೊಟ್ಟಿರುವ ಚಿತ್ರದಲ್ಲಿರುವ LMNO 4 ಬಿಂದುಗಳು ಬೇರೆ ಬೇರೆ ಎತ್ತರಗಳಲ್ಲಿ ಜೋಡಿಸಿರುವ 4 ನಲ್ಲಿಗಳನ್ನು ಪ್ರತಿನಿಧಿಸುತ್ತವೆ. ಈ ನಲ್ಲಿಗಳಲ್ಲಿ ನೀರಿನ ಒತ್ತಡವನ್ನು ಸೂಚಿಸುವ ಸರಿಯಾದ ಕ್ರಮವೆಂದರೆ? ಸೊ ನೀವು ಒಂದು ಟ್ಯಾಂಕ್ ನಲ್ಲಿ ನೀರು ತುಂಬಿಕೊಂಡಾಗ, ಒಂದು ಬಾಟ್ಲಲ್ಲಿ ನೀರು ತುಂಬಿದ್ದಾಗ ಅಲ್ಲಿ ಕೆಳಭಾಗದಲ್ಲಿ ಈ ತರ ಬೇರೆ ಬೇರೆ ಎತ್ತರಗಳಲ್ಲಿ ನೀವು ರಂಧ್ರಗಳನ್ನ ಮಾಡಿದಾಗ ಯಾವುದು ಕೆಳಭಾಗದಲ್ಲಿ ಇರ್ತದೆ, ಆ ಸ್ತಂಭ ನೀರಿನ ಒಂದು ಹೆಚ್ಚು ಒತ್ತಡ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಒತ್ತಡ ಏನಿದೆ, ಆ ಒತ್ತಡ ಕೆಳಭಾಗದಲ್ಲಿ ಹೆಚ್ಚಿರ್ತದೆ. ಇಷ್ಟು ಭಾರ ಅದ್ರ ಮೇಲೆ ಬೀಳ್ತಾ ಇರೋದು ಒತ್ತಡ ಕೆಳಭಾಗದಲ್ಲಿ ಜಾಸ್ತಿ ಇರ್ತದೆ, ಇಲ್ಲಿ ಜಾಸ್ತಿ ಇರ್ತದೆ, ಆಮೇಲೆ ಮೇಲೆ ಮೇಲೆ ಹೋದಂತೆ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ನೀರಿನ ಒತ್ತಡವನ್ನು ಸೂಚಿಸುವ ಸರಿಯಾದ ಕ್ರಮ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ನೋಡಿದಾಗ ಹೆಲ್ಗೆ ಜಾಸ್ತಿ ಇರುತ್ತೆ ನೋಡಿ. ಹೆಲ್ ಈಸ್ ಗ್ರೇಟರ್ ದ್ಯಾನ್ ಎನ್, ಎನ್ ಈಸ್ ಗ್ರೇಟರ್ ದ್ಯಾನ್ ಎಂ, ಎಂ ಈಸ್ ಗ್ರೇಟರ್ ದ್ಯಾನ್, ಎಂ ಈಸ್ ಲೆಸ್ಸರ್ ದ್ಯಾನ್ ಅಂತ ಬಂದ್ಬಿಟ್ಟಿದೆ. ಇದು ತಪ್ಪಾಗ್ಬಿಡತ್ತೆ. ಸೊ ಎಲ್ ಈಸ್ ಗ್ರೇಟರ್ ದ್ಯಾನ್ ಎಂ ಅದು ತಪ್ಪಾಗುತ್ತೆ. ನಮ್ಗೆ ಆಪ್ಷನ್ ಓ ಈಸ್ ಲೆಸ್ಸರ್ ದ್ಯಾನ್ ಎಂ, ಎಂ ಈಸ್ ಲೆಸ್ಸರ್ ದ್ಯಾನ್ ಎನ್, ಎನ್ ಈಸ್ ಲೆಸ್ಸರ್ ದ್ಯಾನ್ ಎಲ್ ಅಂತ ಇದೆ. ಬಿ ಆಪ್ಷನ್ ನಮಗೆ ಸರಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಹೋ ಇಲ್ಲಿ ಎಲ್ಗೆ ಅಷ್ಟೇ ನೀಡಿರುವ ಪಟ್ಟಿಯನ್ನು ಗಮನಿಸಿ. ಗಾರೆ ನೆಲ, ಸಿಮೆಂಟ್ ರಸ್ತೆ, ನಿರ್ವಾತ, ನಯವಾದ ಲೋಹ ಅಂತ ಇದೆ. ಇವುಗಳಲ್ಲಿ ಘರ್ಷಣಾ ಬಲದ ಇಳಿಕೆ ಕ್ರಮ ಅಂತ. ಸೊ ಅಲ್ಲಿ ಅನಿಯತೆ ಹೆಚ್ಚಾದಷ್ಟು ಘರ್ಷಣಾ ಬಲ ಹೆಚ್ಚಿರ್ತದೆ. ಈಗ ನಾವು ಸಿಮೆಂಟ್ ರಸ್ತೆನಲ್ಲಿ ತುಂಬಾ ಜಾಸ್ತಿ ಇರ್ತದೆ, ಹಾಗಾಗಿ ಜಾಸ್ತಿ ಇರೋದು ಸಿಮೆಂಟ್ ಅಲ್ಲಿ ಒಂದ್ ಹಾಕೋಣ. ನೆಕ್ಸ್ಟ್ ಬಂದ್ರೆ ಗಾರೆ ನೆಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಅದಕ್ಕಿಂತ ನಯವಾದ ಲೋಹದಲ್ಲಿ ಇನ್ನೂ ಕಡಿಮೆ ಇರ್ತದೆ, ನಿರ್ವಾತದಲ್ಲಿ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ 2, 1, 4, 3 ಅಂದ್ರೆ ಸಿ ಆಪ್ಷನ್ ಸರಿಯಾಗಿದೆ ಅಂತ ಗೊತ್ತಾಗ್ತಾ ಇದೆ. 11ನೇ ಪ್ರಶ್ನೆ, ಕೆಳಗೆ ತೋರಿಸಿರುವ ಚಿತ್ರದಲ್ಲಿರುವಂತೆ ಮೊಳೆಯ ಚೂಪಾದ ಭಾಗಕ್ಕೆ ಹೊಡೆಯುವುದರ ಮೂಲಕ ಕಬ್ಬಿಣದ ಮೊಳೆಯನ್ನು ಗೋಡೆಗೆ ಹೊಡೆಯಲು ಒಬ್ಬ ವಿದ್ಯಾರ್ಥಿಯು ಪ್ರಯತ್ನಿಸುತ್ತಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಚೂಪಾದ ಭಾಗದಿಂದ ಹೊಡಿತಾ ಇದ್ದಾನೆ, ಅದರ ತಲೆ ಕಡೆಯನ್ನ ಗೋಡೆ ಮೇಲೆ ಇಟ್ಟಿದ್ದಾನೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನನ ನಾವು ಹೇಳ್ಬೇಕು. ಏನ್ ತೀರ್ಮಾನ? 4 ತೀರ್ಮಾನಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುವುದರಿಂದ ಅವನು ವಿಫಲನಾಗುತ್ತಾನೆ. ಇಲ್ಲಿ ಮೇಲ್ಮೈ ವಿಸ್ತೀರ್ಣ, ಈ ಸಂಪರ್ಕದಲ್ಲಿರ್ತಕ್ಕಂಥ ಈ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾಗಿದೆ. ವಿಸ್ತೀರ್ಣ ಹೆಚ್ಚಾದಷ್ಟು ಒತ್ತಡ ಕಡಿಮೆ ಆಗ್ತದೆ. ಆ ಒತ್ತಡ ಕಡಿಮೆ ಆದಾಗ ಅವನಿಗೆ ವಿಫಲನಾಗ್ತಾನೆ. ಇದು ಆಪ್ಷನ್ 100% ಕರೆಕ್ಟ್ ಆಗಿದೆ. ಇಲ್ಲಿ ನೀಡಿರುವ ಘಟನೆಗಳನ್ನು ಗಮನಿಸಿ. ಸೂರ್ಯ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣ ಬಲ, ಶಿಲೆಗಳ ಸವೆತ, ನಿರ್ವಾತದಲ್ಲಿ ಚಲಿಸುವ ಬೆಳಕು, ಸೂರ್ಯನ ಸುತ್ತಲೂ ಚಲಿಸುವ ಗ್ರಹಗಳು, ಘರ್ಷಣೆಯ ಪರಿಣಾಮಕ್ಕೆ ಒಳಪಡದೇ ಇರುವ ಘಟನೆಗಳೆಂದರೆ ಅಂತ. ಸೊ ಈ ಘರ್ಷಣೆ ಆಗ್ಬೇಕು ಅಂದ್ರೆ 2 ಕಾಯಗಳು ಪರಸ್ಪರ ಸಂಪರ್ಕದಲ್ಲಿರ್ಬೇಕು. ಸೂರ್ಯ ಮತ್ತು ಚಂದ್ರಗಳ ನಡುವೆ ಗುರುತ್ವಾಕರ್ಷಣ ಬಲದಿಂದ ಒಂದರ ಸುತ್ತ ಸೂರ್ಯನ ಸುತ್ತ ಇದೆ ಅಂತ ಹೇಳಬೇಕು ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪರಸ್ಪರ ಸಂಪರ್ಕದಲ್ಲಿಲ್ಲ, ಘರ್ಷಣಾ ಬಲ ಇಲ್ಲ. ಶಿಲೆಗಳ ಸವೆತ ಅದಿರ್ಲಿ, ನಿರ್ವಾತದಲ್ಲಿ ಬೆಳಕು ಚಲಿಸೋದು, ನಿರ್ವಾತದಲ್ಲೂ ಅಷ್ಟೇ. ಅಲ್ಲಿ ನಿರ್ವಾತ ಅಂದ್ರೆ ಯಾವುದೇ ಗಾಳಿ ಆಗ್ಲಿ ಬೇರೆ ಯಾವುದೇ ವಸ್ತು ಮಾಧ್ಯಮ ಇಲ್ಲದೆ ಇರೋದ್ರಿಂದ ಅಲ್ಲಿಯೂ ಸಹ ಯಾವುದೇ ರೀತಿಯ ಒಂದು ರೀತಿ ಘರ್ಷಣೆ ಇರೋದಿಲ್ಲ. ಸೂರ್ಯನ ಸುತ್ತಲೂ ಚಲಿಸುವ ಗ್ರಹಗಳ ನಡುವೆನೂ ಯಾವುದೇ ಘರ್ಷಣೆ ಇರೋದಿಲ್ಲ.
ಇಲ್ಲಿ ಬಂದ್ರೆ ಶಿಲೆಗಳ ಸವೆತ. ಶಿಲೆಗಳು ಯಾವಾಗ ಸವಿತವೆ? ಜೋರಾಗಿ ಮಳೆ ಬೀಳೋದ್ರಿಂದ, ವೇಗವಾಗಿ ಗಾಳಿ ಬೀಸೋದ್ರಿಂದ, ಹೀಗಾದಾಗ ಪರಸ್ಪರ ಸಂಪರ್ಕದಲ್ಲಿರೋದ್ರಿಂದ ಅಲ್ಲಿ ಸವೆತ ಉಂಟಾಗುತ್ತೆ. ಹಾಗಾಗಿ ಇದು ಒಂದನ್ನು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥವೆಲ್ಲವೂ ಸಹ ಘರ್ಷಣೆಯ ಪರಿಣಾಮಕ್ಕೆ ಒಳಪಡದೇ ಇರತಕ್ಕಂಥ ಘಟನೆಗಳು. ಹಾಗಾಗಿ 1, 3, 4 1, 3, 4 ಎಲ್ಲಿದೆ? 1, 3, 4 ನೋಡಿ. 1, 3, 4 ಡಿ ಆಪ್ಷನ್ ಸರಿಯಾಗಿದೆ. ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಈಗ ನೋಡೋಣ. ಕೆಳಗೆ ನೀಡಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಗಮನಿಸಿ. ಕಲ್ಲಿದ್ದಲು, ಸೂರ್ಯನ ಬೆಳಕು, ನೈಸರ್ಗಿಕ ಅನಿಲ, ಗಾಳಿ. ಇವುಗಳಲ್ಲಿ ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳಿಲ್ಲದ ಸಂಪನ್ಮೂಲಗಳು ಅಂತ ಹೇಳ್ತಾ ಇದ್ದಾರೆ. ಮಾನವನ ಚಟುವಟಿಕೆಗಳಿಂದ ಬರಿದಾಗುವ ಸಾಧ್ಯತೆಗಳಿಲ್ಲದ ಸಂಪನ್ಮೂಲಗಳು. ಇಲ್ಲಿ ನಾನ್ ರಿನ್ಯೂಯಬಲ್ ಸೋರ್ಸ್ ಅಲ್ಲ, ರಿನ್ಯೂಯಬಲ್ ಸೋರ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಕಲ್ಲಿದ್ಲು ನಾನ್ ರಿನ್ಯೂಯಬಲ್ ಸೋರ್ಸ್, ಬರಿದಾಗತ್ತೆ ಬಳಸದಂತೆ. ನೈಸರ್ಗಿಕ ಅನಿಲ ಬರಿದಾಗತ್ತೆ, ಆದ್ರೆ ಸೂರ್ಯ ಮತ್ತೆ ಗಾಳಿ ಇವು ನೀವೆಷ್ಟು ಬಳಸಿದ್ರು ಅದು ಮುಗಿದು ಹೋಗದ ಸಂಪನ್ಮೂಲಗಳು, ರಿನ್ಯೂಯಬಲ್ ಸೋರ್ಸಸ್ ಆಫ್ ಎನರ್ಜಿ. ಆದ್ದರಿಂದ 2 ಮತ್ತು 4 ಸರಿಯಾದ ಉತ್ತರ. ಬರಿದಾಗುವ ಸಾಧ್ಯತೆಗಳಿಲ್ಲದ ಸಂಪನ್ಮೂಲಗಳು ಯಾವ್ಯಾವುದು ಅಂತಂದ್ರೆ 2 ಮತ್ತೆ 4. 2 ಬಿ ಆಪ್ಷನ್ ಸರಿಯಾಗಿದೆ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಬಿದ್ದ ಕಾರಣದಿಂದ ಬೈಕ್ ಒಂದು ಹೊತ್ತಿ ಹೊರೆಯುತ್ತಿದೆ. ಬೆಂಕಿ ಹಾರಿಸಲು ನೀವು ಆಯ್ಕೆ ಮಾಡಿಕೊಳ್ಳುವ ಸೂಕ್ತ ಅಗ್ನಿಶಾಮಕ ಮತ್ತು ನಿಮ್ಮ ಆಯ್ಕೆಗೆ ಕಾರಣವೆಂದರೆ, ನೀರು ಆಯ್ಕೆ ಮಾಡ್ಕೊಳ್ತೀರಾ. ಇಂಧನದ ಜ್ವಲಂತಾಪವನ್ನು ಕಡಿಮೆ ಮಾಡ್ತದೆ, ಅದು ಸರಿಯಾಗಿರ್ಬೋದು. ಆದ್ರೆ ನೀರನ್ನ ನಾವು ಯಾಕೆಂದ್ರೆ ಪೆಟ್ರೋಲ್ ಮೇಲೆ ನೀರು ಹಾಕಿದ್ರೆ ಪೆಟ್ರೋಲ್ ಸಾಂದ್ರತೆ ಕಡಿಮೆ ಇರೋದ್ರಿಂದ ಅದು ಹೆಚ್ಚಿನ ಪ್ರದೇಶಕ್ಕೆ ಅದು ಪಸರಿಸಬಹುದು ಬೆಂಕಿ. ಹಾಗಾಗಿ ನೀರನ್ನ ಬಳಸಕ್ಕಾಗಲ್ಲ, ಕಂಬಳಿಯನ್ನ ಬಳಸಕ್ಕಾಗಲ್ಲ. ಮರಳನ್ನ ನೋಡೋಣ. ಮರಳನ್ನ ಬಳಸಿದ್ರೆ ಏನಾಗುತ್ತೆ? ಮರಳು ಅಂತ ಇದೆ, ಕರೆಕ್ಟ್, ಬಳಸಬಹುದು ಮರಳನ್ನ. ಹೆಚ್ಚು ಆಕ್ಸಿಜನ್ ಪೂರೈಕೆ ಮಾಡಿ ಬೆಂಕಿ ನಿಂದಿಸ್ತದೆ. ಆಕ್ಸಿಜನ್ ಪೂರೈಕೆನ ತಡೆ ಹಿಡಿತದ ಅದು. ಇದು ಇಲ್ಲಿ ತಪ್ಪಾಗಿದೆ, ಈ ಪಾರ್ಟ್ ತಪ್ಪಾಗಿದೆ. ಹಾಗಾಗಿ ಮರಳು ಬಳಸಿದ್ರು ಈ ಪಾರ್ಟ್ ತಪ್ಪಾಗಿದ್ರೆ ಅದು ತಪ್ಪೆ. ಕಾರ್ಬನ್ ಡೈಆಕ್ಸೈಡ್ ಇಂಧನ ಮತ್ತು ಆಕ್ಸಿಜನ್ ನಡುವಿನ ಸಂಪರ್ಕವನ್ನು ಕಡಿತಗೊಳಿಸ್ತದೆ. ಇದು ಸರಿಯಾಗಿದೆ. ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಗಿಂತ ತುಂಬಾ ಭಾರ ಆಗಿರೋದ್ರಿಂದ, ಅದರ ಸಾಂದ್ರತೆ ಹೆಚ್ಚಿರೋದ್ರಿಂದ ಅದು ಇಂಧನದ ಮೇಲ್ಮೈಯನ್ನು ಆವರಿಸೋದ್ರಿಂದ, ಅಂದ್ರೆ ಯಾವ್ದು ಉರಿತಾ ಇದೆ ಆ ವಸ್ತುವಿನ ಮೇಲ್ಮೈಯನ್ನು ಆವರಿಸೋದ್ರಿಂದ ಇಂಧನ ಮತ್ತು ಆಕ್ಸಿಜನ್ ನಡುವೆ ಒಂದು ಆಮ್ಲಜನಕದ ಸಂಪರ್ಕ ಕಡಿತಗೊಳಿಸಿ ಬೆಂಕಿಯನ್ನು ಆರಿಸೋದಕ್ಕೆ ಸಹಕಾರವನ್ನ ಮಾಡ್ತದೆ. ಇನ್ನು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ನಿರ್ಮಾಣವನ್ನು ಭವಿಷ್ಯದಲ್ಲಿ ನಿಲ್ಲಿಸಲು ಸಲಹೆ ನೀಡಿದೆ. ಏಕೆಂದರೆ ಇದರಿಂದ ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ಇವತ್ತು ಕಲ್ಲಿದ್ದನ್ನ ಉರಿಸಿ ನೀರಾವಿಯನ್ನು ತಯಾರಿಸಿ ಅದರ ತನ್ಮೂಲಕ ಅದನ್ನ ಹಾವಿ ಚಕ್ರಗಳ ಮೂಲಕ ಹಾಯಿಸಿ ವಿದ್ಯುತ್ ಅನ್ನು ತಯಾರಿಸ್ತಾ ಇದ್ದಾರೆ, ಜನರೇಟರ್ ಬಳಸ್ಕೊಂಡು. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ? ಪೆಟ್ರೋಲಿಯಂ ಉತ್ಪನ್ನಗಳನ್ನು ಉಳಿಸಬಹುದು. ಇದು ಸೂಕ್ತವಾಗಿರ್ತಕ್ಕಂಥ ಸಲಹೆ ಅಲ್ಲ. ನೈಸರ್ಗಿಕ ಬಳಕೆ ಹೆಚ್ಚಿಸಬಹುದು, ತಪ್ಪಾಗಿದೆ. ಇನ್ನು ವಾಹನಗಳಲ್ಲಿ ಕಲ್ಲಿದ್ದಲನ್ನು ಅನಿಲವಾಗಿ ತಪ್ಪಿದು ಜಾಗತಿಕ ತಾಪಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಜಾಗತಿಕ ತಾಪಮಾನದ ಹೆಚ್ಚಳವನ್ನು ಕಡಿಮೆ ಮಾಡಬಹುದು. ಯಾಕೆಂದ್ರೆ ಕಲ್ಲಿದ್ದಲ ಉರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚೆಚ್ಚು ಬಿಡುಗಡೆ ಆದಷ್ಟು ಹಸಿರುಮನೆ ಪರಿಣಾಮಕ್ಕೆ ಕಾರಣ ಆಗ್ತದೆ. ನಂತರ ಅದು ಜಾಗತಿಕ ತಾಪಮಾನದ ಹೆಚ್ಚಳಕ್ಕೆ ಕಾರಣವಾಗುವ ಕಾರಣದಿಂದಾಗಿ ನಾವು ಶಾಖ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲನ್ನು ಬಳಸಿ ವಿದ್ಯುತ್ ಅನ್ನು ತಯಾರು ಮಾಡೋದು ಸೂಕ್ತ ಅಲ್ಲ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಮುಂದೆ ಇದೆ. ಮೇಣದ ಬತ್ತಿ ಉರಿಯುವಾಗ ಜ್ವಾಲೆ ಉಂಟು ಮಾಡುತ್ತದೆ. ಹೇಗೆ? ಕರಗಿದ ಮೇಣವು ಬತ್ತಿಯ ಮೂಲಕ ಹೇರಿ ಆವಿಯಾಗುತ್ತದೆ. ಉತ್ಪತ್ತಿಯಾದ ಜ್ವಾಲೆ ಗಾಳಿಯ ಸಹಾಯದಿಂದ ಉರಿಯುತ್ತದೆ. ಆಕ್ಸಿಜನ್ನೊಂದಿಗೆ ಮೇಣ ವರ್ತಿಸಿ ಜ್ವಾಲೆ ಉಂಟು ಮಾಡುತ್ತದೆ. ಮೇಣವು ದಹ್ಯ ವಸ್ತುವಾಗಿದ್ದು ಗಾಳಿಯೊಂದಿಗೆ ವರ್ತಿಸ್ತದೆ ಅಂತ. ಇವೆಲ್ಲಕ್ಕಿಂತ ಸೂಕ್ತವಾದ ಆಪ್ಷನ್ ಅಂತ ಅಂದ್ರೆ ಕರಗಿದ ಮೇಣ, ಶಾಖದಿಂದ ಕರಗಿದ ಮೇಣ ಬತ್ತಿಯ ಮೂಲಕ ಹೇರಿ ಹಾವಿ ಆಗುತ್ತೆ. ಆ ಹಾವಿ ಜ್ವಾಲೆಯನ್ನ ಉತ್ಪತ್ತಿ ಮಾಡೋದ್ರಿಂದ ಆಪ್ಷನ್ ಎ ಸರಿಯಾಗಿದೆ. ನೋಡ್ತಾ ಇದ್ರೆ ಇಲ್ಲಿ ನಾವು ಜೇನುನೊಣದ ಕಡಿತಕ್ಕೆ ಒಳಗಾದಾಗ ಮೊದಲು ಆ ಜಾಗವನ್ನು ನೀರಿನಿಂದ ತೊಳೆದು ನಂತರ ಅಡಿಗೆ ಸೋಡವನ್ನು ಲೇಪಿಸಬೇಕು. ಏಕೆಂದರೆ ನೀರು ಪ್ರತ್ಯಾಮ್ಲವಾಗಿ ವರ್ತಿಸುತ್ತದೆ ಮತ್ತು ಅಡಿಗೆ ಸೋಡಾ ಲವಣವನ್ನು ಮಾಡುತ್ತದೆ. ತಪ್ಪಿದು. ಆಮ್ಲವನ್ನು ಅಪಕರ್ಷಿಸುತ್ತದೆ ಮತ್ತು ಅಡಿಗೆ ಸೋಡಾ ಅದನ್ನು ಸಾರರಿಕ್ತಗೊಳಿಸುತ್ತದೆ. ಅದು ತಪ್ಪಾಗಿದೆ.
ಆಮ್ಲವನ್ನು ಸಾರಯುಕ್ತಗೊಳಿಸುತ್ತದೆ ಮತ್ತು ಅಡಿಗೆ ಸೋಡಾ ಅದನ್ನು ತಟಸ್ಥೀಕರಿಸ್ತದೆ. ಇದು ಸೂಕ್ತವಾಗಿರ್ತಕ್ಕಂಥ ಆಕ್ಷನ್. ಯಾಕೆಂದ್ರೆ ನೀರು ಏನ್ ಮಾಡುತ್ತೆ, ಆಮ್ಲವನ್ನ ಸಾರಯುಕ್ತಗೊಳಿಸುತ್ತೆ. ಆಮ್ಲಕ್ಕೆ ನಾವು ನೀರನ್ನ ಹಾಕಿದಾಗ ಏನಾಗುತ್ತೆ, ಅದು ಡೈಲ್ಯೂಟ್ ಆಗುತ್ತೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಅಡಿಗೆ ಸೋಡಾ ಹಾಕಿದಾಗ ಏನಾಗುತ್ತೆ, ಆ ಅಡಿಗೆ ಸೋಡಾ ಆಮ್ಲ ಜೊತೆ ವರ್ತಿಸಿ ಲವಣ ಮತ್ತು ನೀರು ಉಂಟಾಗಿ ತಟಸ್ಥೀಕರಣ ಉಂಟಾಗುತ್ತೆ, ಆಮ್ಲದ ತೀವ್ರತೆ ಕಡಿಮೆ ಆಗುತ್ತೆ. ಹಾಗಾಗಿ ಸಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಏನ್ ಪ್ರಶ್ನೆ ಇದೆ ಅಂತ ನೋಡಿ. ದ್ರವೀಕೃತ ಪೆಟ್ರೋಲಿಯಂ ಅನಿಲಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಗಮನಿಸಿ ಅಂತ ಇದೆ. LPG ಅಂತ. ಇಲ್ಲಿ ದ್ರವೀಕೃತ ಪೆಟ್ರೋಲಿಯಂ ಅಂದ್ರೆ LPG ಗಾಳಿಯಲ್ಲಿ ಸುಲಭವಾಗಿ ಉರಿಯುವುದಿಲ್ಲ, ಇದು ತಪ್ಪಾಗಿದೆ. ಇದು ನೆಕ್ಸ್ಟ್, ಹೆಚ್ಚಿನ ಪ್ರಮಾಣದ ಉಷ್ಣ ಉತ್ಪತ್ತಿ ಮಾಡುತ್ತದೆ, ಇದು ಸರಿಯಾಗಿದೆ. ಹೆಚ್ಚು ಕ್ಯಾಲರಿ ಮೌಲ್ಯ ಹೊಂದಿದೆ. ಕ್ಯಾಲರಿ ಮೌಲ್ಯ ಅಂದ್ರೆ ನಮ್ಗೆ ಗೊತ್ತಿದೆ ಅಂತಂದ್ರೆ 1 kg ಅಥವಾ 1 ಗ್ರಾಮ್ 1 kg ಒಂದು ಇಂಧನವನ್ನು ಉರಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಉಷ್ಣದ ಪ್ರಮಾಣವನ್ನ ಆ ಒಂದು ಇಂಧನದ ಕ್ಯಾಲರಿ ಮೌಲ್ಯ ಅಂತ ಹೇಳ್ತೀವಿ. ದ ಕ್ವಾಂಟಿಟಿ ಆಫ್ ಹೀಟ್ ರಿಲೀಸ್ಡ್ ವೆನ್ 1 kg ಆಫ್ ದಟ್ ಫ್ಯೂಲ್ ಈಸ್ ಬರ್ನ್ಡ್ ಅಂತ. ಸೊ ಹೀಗಾಗಿ ಈ 2 ಮತ್ತೆ 3 ಸರಿಯಾಗಿದೆ. ಮೊದಲು ಫಾಲ್ಸ್, ಇದು ಫಾಲ್ಸ್ ಆಗಿದೆ. ಇನ್ನೆರಡು ಟ್ರೂ ಆಗಿರೋದ್ರಿಂದ FTT ಅಂದ್ರೆ ಎ ಸರಿಯಾಗಿದೆ ಅಂತ. ಇಲ್ಲಿ ಕೊಟ್ಟಿರುವ ಪ್ರಯೋಗದ ಜೋಡಣೆಯನ್ನು ಗಮನಿಸಿ. ಬಿಡುಗಡೆಯಾದ ಅನಿಲವನ್ನು ಪರೀಕ್ಷೆ ಮಾಡುವ ವಿಧಾನ. ಇಲ್ಲಿ ಒಂದು ನಿಂಬೆ ರಸ ಇದೆ ಒಳಗಡೆ, ಅದರೊಳಗಡೆ ಅಡಿಗೆ ಸೋಡಾ ಹಾಕಿದ್ದಾರೆ. ಇದು ಆಮ್ಲ ಪ್ರತ್ಯಾಮ್ಲಗಳು ಸೇರ್ಕೊಂಡಾಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ. ಅಡಿಗೆ ಸೋಡಾ ಆಗ್ತಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ ಅಂತ ಹೇಗೆ ಅಲ್ಲಿ ಅನಿಲ ಅಂತ ಹೇಳಿದ್ದಾರೆ. ಆಕ್ಚುಲಿ ಕಾರ್ಬನ್ ಡೈಆಕ್ಸೈಡ್. ಇದನ್ನ ಹೆಂಗ್ ಪರೀಕ್ಷೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಏನು, ಉರಿಯುವ ಮೇಣದ ಬತ್ತಿಯಿಂದ ಪರೀಕ್ಷಿಸಿದಾಗ ಹೆಚ್ಚು ಪ್ರಕಾಶಮಾನವಾಗಿ ಉರಿಯುತ್ತದೆ, ಇದು ತಪ್ಪು. ಕಾರ್ಬನ್ ಡೈಆಕ್ಸೈಡ್ ಬೆಂಕಿಯನ್ನು ಹಾರಿಸ್ತದೆ ಹೊರತು ಪ್ರಕಾಶಮಾನವಾಗಿ ಉರಿಯೋದು ಮಾಡಲ್ಲ. ಸುಣ್ಣದ ತಿಳಿಯ ಮೂಲಕ ಹಾಯಿಸಿದಾಗ ಅದು ಹಾಲಿನಂತೆ ಬೆಳಗಾಗ್ತದೆ, ಹೌದು. ಕಾರ್ಬನ್ ಡೈಆಕ್ಸೈಡ್ ನ ತೃಣು ತಿಳಿಯ ಮೂಲಕ ಹಾಯಿಸಿದಾಗ ಅಲ್ಲಿ ಅದು ಕ್ಯಾಲ್ಸಿಯಂ ಕಾರ್ಬನೇಟ್ ಆಗುತ್ತೆ. ಕ್ಯಾಲ್ಸಿಯಂ ಆಕ್ಸೈಡ್, ಸುಣ್ಣ ತಿಳಿನೀರು ಅಂದ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಆ ಕ್ಯಾಲ್ಸಿಯಂ ಆಕ್ಸೈಡ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಕ್ಯಾಲ್ಸಿಯಂ ಕಾರ್ಬನೇಟ್ ಆಗುತ್ತೆ, CaOH ಟ್ವೈಸ್. ಇದು ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ಸಿ CaCO3 ಪ್ಲಸ್ H2O ಆಗುತ್ತೆ. ಈ ಕ್ಯಾಲ್ಸಿಯಂ ಕಾರ್ಬನೇಟ್ ಬರೋದ್ರಿಂದ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್ ಅಂಡ್ ಅದು ಪ್ರೆಸಿಪಿಟೇಟ್ ಉಂಟಾಗೋದ್ರಿಂದ ಅದು ಹಾಲಿನಂತೆ ಬೆಳಗಾಗ್ತದೆ. ಅದು ಸರಿಯಾಗಿರ್ತಕ್ಕಂಥ ಕಾರಣ ಆಗಿದೆ. ಇನ್ನುಳಿದಿರೋದೆಲ್ಲ ತಪ್ಪೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಪಳೆಯುಳಿಕೆ ಇಂಧನಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇವು ಸಪ್ತಜೀವಿಗಳ ಉಳಿಕೆಯಿಂದ ಉಂಟಾಗ್ತದೆ, ಸರಿಯಾಗಿದೆ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಮಾತ್ರ ಪಳೆಯುಳಿಕೆ ಇಂಧನಗಳು, ತಪ್ಪು. ಮಾತ್ರ ಅಂತ ಇದೆ, ಮಾತ್ರ ಅಲ್ಲ. ಇದು ಕಲ್ಲಿದ್ದಲು, ಪೆಟ್ರೋಲಿಯಂ ಅನಿಲ ಬೇರೆ ಇದೆ. ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ, ನೈಸರ್ಗಿಕ ಅನಿಲ ಅದು ಒಂದಿದೆ. ಹಾಗಾಗಿ ಇದು ತಪ್ಪಾಗ್ತದೆ. ಇನ್ನು ಇವುಗಳ ಉರಿಯುವಿಕೆ ವಾಯು ಮಾಲಿನ್ಯದ ಪ್ರಮುಖ ಕಾರಣವಾಗಿದೆ. ಹೌದು, ಪಳೆಯುಳಿಕೆ ಇಂಧನಗಳು ಹುರಿದಾಗ ವಾಯು ಮಾಲಿನ್ಯ ಮುಖ್ಯ ಕಾರಣ ಅದಾಗ್ತಾ ಇದೆ. ಇವು ಬರಿದಾಗದ ಸಂಪನ್ಮೂಲಗಳು, ಇದು ತಪ್ಪು. ಬರಿದಾಗುವ ಸಂಪನ್ಮೂಲಗಳು. ಹಾಗಾಗಿ 1 ಮತ್ತು 3 ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದ್ದಾವೆ. 1 ಮತ್ತು 3 ಅಂದ್ರೆ ಡಿ ಆಪ್ಷನ್ ಸರಿಯಾಗಿದೆ. ಪಳೆಯುಳಿಕೆ ಇಂಧನಗಳ ಅಪೂರ್ಣ ದಹನದಿಂದ ಬಿಡುಗಡೆಯಾಗುವ ಅನಿಲ. ಪಳೆಯುಳಿಕೆ ಇಂಧನಗಳು ಸಾಮಾನ್ಯವಾಗಿ ಅದರಲ್ಲಿ ಮುಖ್ಯ ಘಟಕ ಕಾರ್ಬನ್. ಈ ಕಾರ್ಬನ್ ಉರಿದಾಗ, ಕಾರ್ಬನ್ ಆಕ್ಸಿಜನ್ ಉರಿಯೋದು ಅಂದ್ರೆ ಕಂಬಷನ್, ಆಕ್ಸಿಜನ್ ಜೊತೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಆದ್ರೆ ಪೂರ್ಣ ದಹನ ಆದಾಗ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ. ಅಪೂರ್ಣ ದಹನ ಆದಾಗ ಸರಿಯಾಗಿ ಆಕ್ಸಿಜನ್ ಸಿಗ್ಲಿಲ್ಲ, ಪೂರೈಕೆ ಸಂಪೂರ್ಣವಾಗಿ ಇಲ್ಲ ಅಂತ ಅಂದಾಗ ಅವಾಗ ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಪೆಟ್ರೋ ರಾಸಾಯನಿಕಗಳಿಂದ ತಯಾರಿಸಲ್ಪಡುವ ವಸ್ತುಗಳ ಗುಂಪು ಅಂತ ಹೇಳ್ತಾ ಇದ್ದಾರೆ. ನೈಲಾನ್, ಸಾಬೂನು ಇಲ್ಲ, ಹಾಗಾಗಿ ಉಕ್ಕು ಇಲ್ಲ. ನೈಲಾನ್, ಯೂರಿಯಾ ಆಗ್ಬೋದು. ಅಕ್ರಿಲಿಕ್, ನ್ಯಾಫ್ತಾಲಿನ್, ಯೂರಿಯಾ ಕಳೆನಾಶಕಗಳು ಆಗೋದಿಲ್ಲ. ಹಾಗಾಗಿ ಅದು ಸಾಧ್ಯ ಆಗಲ್ಲ. ಇನ್ನ ಇಲ್ಲಿ ನೋಡ್ತಾರೆ ಪಾಲಿಯೆಸ್ಟರ್, ಯೂರಿಯಾ, ಪಾಲಿಥೀನ್ ಮಾರ್ಜಕಗಳು, ಇವುಗಳನ್ನ ನಾವು ಪೆಟ್ರೋ ರಾಸಾಯನಿಕಗಳಿಂದ ತಯಾರಿಸ್ತಾ ಇದೀವಿ. ಆದ್ರಿಂದ ಆಪ್ಷನ್ ಸಿ ಸರಿಯಾಗಿದೆ ಅಂತ. ಕೆಳಗಿನ ಹೇಳಿಕೆಗಳನ್ನ ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ನಮ್ಮ ದೇಶದ ಗ್ರಾಮೀಣ ಭಾಗಗಳಲ್ಲಿ ಜನರು ಇಂಧನವಾಗಿ ಕಟ್ಟಿಗೆ ಬಳಸುವುದನ್ನು ಕಡಿಮೆ ಮಾಡಬೇಕು. ಇದು ಪ್ರತಿಪಾದನೆ ಸರಿಯಾಗಿದೆ.
ಎರಡನೇದು ಕಾರಣ ಅದಕ್ಕೆ ಇಂಧನವಾಗಿ ಕಟ್ಟಿಗೆ ಬಳಕೆ ಅಧಿಕ ಹೊಗೆಯನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಅರಣ್ಯನಾಶ, ಇದೂ ಸರಿಯಾಗಿದೆ. ಹಾಗಾಗಿ ಪ್ರತಿಪಾದನೆ ಮತ್ತು ಕಾರಣ ಎರಡೂ ಸರಿಯಾಗಿದೆ. ಮುಂದಿನ ಆಪ್ಷನ್ ನೋಡೋ ಅವಶ್ಯಕತೆಗಳೇ ಇಲ್ಲ. ತೊಗರಿ ಸಸ್ಯದ ಬೇರುಗಳ ಗಂಟುಗಳಲ್ಲಿ ಕಂಡುಬರುವ ಉಪಯುಕ್ತ ಸೂಕ್ಷ್ಮಾಣು ಜೀವಿ ಎಂದರೆ, ಅಂದ್ರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯದ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿ ಕಂಡುಬರತಕ್ಕಂತ ಒಂದು ರೈಸೋಬಿಯಂ ಬ್ಯಾಕ್ಟೀರಿಯಾ. ಇದು ಉಪಯುಕ್ತ ಕಾರಣ ಏನು ಅಂತಂದ್ರೆ, ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ಇದು ನೈಟ್ರೇಟುಗಳಾಗಿ ಪರಿವರ್ತಿಸಿ ಸಸ್ಯಗಳಿಗೆ ನೀಡುತ್ತೆ, ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ರೈಸೋಬಿಯಂ ಸರಿಯಾದಂತ ಉತ್ತರ. ಇನ್ನ 25ನೇ ಪ್ರಶ್ನೆ, ತುಂತುರು ನೀರಾವರಿ ವಿಧಾನಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ನೋಡಿ, ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಭೂಮಿಗೆ ಅನುಕೂಲಕರ, ಸರಿಯಾಗಿದೆ ಇದು. ಹುಲ್ಲು ಹಾಸುಗಳಿಗೆ ಉಪಯುಕ್ತ, ಇದು ಬೇಕಾಗಿಲ್ಲ. ಅಸಮಾಧಾನ, ಇದು ನಮ್ಗೆ ಸೂಕ್ತ ಅಲ್ಲ. ಅಸಮವಾದ ಭೂಮಿಗೆ ಒಳ್ಳೆಯ ವಿಧಾನ, ಅಂದ್ರೆ ಭೂಮಿ ನೇರವಾಗಿಲ್ಲ ಅಂದ್ರೆ ಹಾಯಿಸಕ್ಕಾಗಲ್ಲ ನೀರನ್ನ, ಹಾಗಾಗಿ ಅಲ್ಲಿ ತುಂತುರು ನೀರಾವರಿ ಸೂಕ್ತ ಆಗುತ್ತೆ. ಉದ್ಯಾನ ಮತ್ತು ಮರಗಳಿಗೆ ನೀರು ಹಾಯಿಸಲು ಸೂಕ್ತ, ಇದು ಸಹ ಸರಿಯಾಗಿದೆ. 1, 3, 4 ಸರಿಯಾಗಿದೆ. ಇಲ್ಲಿ ಆಪ್ಷನ್ 1, 3, 4 1, 3, 4 ಅಂದ್ರೆ ಆಪ್ಷನ್ ಸಿ 1, 3, 4 ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ ಅಂತ ಪ್ರತಿಪಾದನೆ ಎ ಏನ್ ಹೇಳುತ್ತೆ ಅಂದ್ರೆ, 2, 4 ಡಿ ಅನ್ನು ಎಚ್ಚರಿಕೆಯಿಂದ ಬಳಸಬೇಕು. 2, 4 ಡಿ ಅಂದ್ರೆ ಇದೊಂದು ಕಳೆನಾಶಕ. ಕಾರಣ ಏನು ಅಂದ್ರೆ, ಅದು ಕಳೆನಾಶಕವಾಗಿದ್ದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುತ್ತದೆ. ಹಾಗಾಗಿ ಇಲ್ಲಿ ಪ್ರತಿಪಾದನೆನೂ ಸರಿಯಾಗಿದೆ, ಇದು ಎರಡನೇದು ಕಾರಣನೂ ಸರಿಯಾಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ಅಂದ್ರೆ, ಎ ಮತ್ತು ಆರ್ ಗಳೆರಡೂ ಸರಿ, ಆದ್ರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ, ಇದು ತಪ್ಪು. ಎ ಮತ್ತು ಆರ್ ಗಳೆರಡೂ ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ, ಬಿ ಸರಿಯಾಗಿದೆ. ಉತ್ತರ ಕರ್ನಾಟಕದ ರೈತರು ಒಂದು ಋತುವಿನಲ್ಲಿ ತೊಗರಿ ಬೆಳೆಯನ್ನು ಬೆಳೆದರೆ ಮುಂದಿನ ಋತುವಿನಲ್ಲಿ ಜೋಳವನ್ನು ಬೆಳೆಯುತ್ತಾರೆ. ಈ ವಿಧಾನದ ಪ್ರಮುಖ ಉದ್ದೇಶವೆಂದರೆ, ಏನು ಉದ್ದೇಶ ಅಂತ ನೋಡಿದರೆ, ನಿತ್ಯ ಬಳಕೆಯ ಆಹಾರ ಧಾನ್ಯಗಳನ್ನು ಪಡೆಯುವುದು, ಇದು ತಪ್ಪು. ನೀರಿನ ಲಭ್ಯತೆಯನ್ನು ಸರಿ, ತಪ್ಪು. ಮಣ್ಣಿಗೆ ನೈಟ್ರೋಜನ್ ಮರುಭರ್ತಿ ಮಾಡುವುದು ಸರಿ, ಇದು ಸರಣಿ ಬೆಳೆ ಪದ್ಧತಿ ಅಂತ ಹೇಳ್ತೀವಿ. ದ್ವಿದಳ ಧಾನ್ಯಗಳು ಬೇರುಗಳ ಗಂಟುಗಳಲ್ಲಿ ರೈಸೋಬಿಯಂ ಇರುತ್ತೆ, ಹಾಗಾಗಿ ಆ ಬೇರುಗಳು ಒಳಗಡೆ ಹೊಡ್ಕೊಳ್ತವೆ. ನೈಟ್ರೋಜನ್ ಸ್ಥಿರೀಕರಿಸಿರೋದ್ರಿಂದ ನೈಟ್ರೋಜನ್ ಪ್ರಮಾಣ ದ್ವಿದಳ ಧಾನ್ಯಗಳನ್ನು ಬೆಳೆದಾಗ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಜೋಳ ಬೆಳೆದಾಗ ಏಕದಳ ಸಸ್ಯಗಳನ್ನ ಆ ನೈಟ್ರೋಜನ್ ಬೆಳೆಸ್ಕೊಂಡು ಚೆನ್ನಾಗಿ ಉಲ್ಸಾಗಿ ಬೆಳೆಯುತ್ತೆ. ಮುಂದಿನ ಋತುಮಾನದಲ್ಲಿ ಮತ್ತೆ ದ್ವಿದಳ ಧಾನ್ಯ ಬೆಳೆದಾಗ, ಹೀಗೆ ಕ್ರಾಪ್ ನ ರೊಟೇಷನ್ ಮಾಡೋದ್ರಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಂಡು ಉತ್ತಮ ಇಳುವರಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಿ ಆಪ್ಷನ್ ಸರಿಯಾಗಿದೆ ಅಂತ. ಕೃಷಿ ವಿಜ್ಞಾನಿಗಳು ರೈತರಿಗೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸದಂತೆ ಸಲಹೆ ನೀಡುತ್ತಾರೆ. ಇದರ ಹಿಂದಿರುವ ಕಾರಣವೆಂದರೆ, ರಾಸಾಯನಿಕ ಗೊಬ್ಬರ ಹೆಚ್ಚು ಬಳಸಬಾರದು ಅಂತ ಸಲಹೆ ನೀಡ್ತಾರೆ. ಒಂದನೇದು ಆಪ್ಷನ್ ಜಲಮಾಲಿನ್ಯದ ಪ್ರಮುಖ ಆಕಾರವಾಗಿದೆ, ಹೌದು, ಇದು ಸರಿಯಾಗಿದೆ. ಮಣ್ಣಿನ ಫಲವತ್ತತೆ ಹಾಳು ಮಾಡುತ್ತದೆ, ಹೌದು, ಅದರಲ್ಲಿ ಆಮ್ಲೀಯತೆ ಹೆಚ್ಚಾಗ್ಬೋದು ಅಥವಾ ಪ್ರತ್ಯಾಮ್ಲೀಯತೆ ಹೆಚ್ಚಾಗ್ಬೋದು, ಈ ರೀತಿ ಲವಣೀಕರಣ ಆಗ್ಬೋದು. ಉಪಯುಕ್ತ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತದೆ, ಇದು ಸರಿಯಾಗಿದೆ. ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ, ಇದು ತಪ್ಪಾಗಿದೆ. ಆಪ್ಷನ್ 1, 2, 3 1, 2, 3 ಸರಿಯಾಗಿದೆ. 1, 2, 3 ಅಂದ್ರೆ ಆಪ್ಷನ್ ಎ ಸರಿಯಾಗಿದೆ. ಮುಂದೆ ಕೆಳಗಿನವುಗಳಲ್ಲಿ ಔಷಧಿಗಾಗಿ ಬಳಸಲು ಉಪಯುಕ್ತವಾದ ಸೂಕ್ಷ್ಮಾಣುಜೀವಿ, ಅಮೀಬಾ ತಪ್ಪು, ಬ್ರೆಡ್ ಮೌಲ್ಡ್ ತಪ್ಪು, ಪ್ಯಾರಾಮಿಷಿಯಂ ತಪ್ಪು, ಪೆನ್ಸಿಲಿಯಂ ಪೆನ್ಸಿಲಿಯಂ ನೊಟ್ಯಾಟಮ್ ಅನ್ನೋದ್ರಿಂದ ಪೆನ್ಸಿಲಿನ್ ಇಂಜೆಕ್ಷನ್ ನ ಮಾಡ್ತಾ ಇದ್ದಾರೆ, ಒಂದು ಆಂಟಿಬಯೋಟಿಕ್ ನ ತಯಾರು ಮಾಡ್ತಾರೆ. ಸೊ ಅನೇಕ ಕಾಯಿಲೆ ರೋಗಗಳಿಗೆ ಇದು ಔಷಧಿಯಾಗಿ ಬಳಸ್ತಾರೆ, ಹಾಗಾಗಿ ಅದು ಸರಿಯಾದಂತ ಆಯ್ಕೆ ಆಗಿದೆ. ಇನ್ನ ಚಿತ್ರದಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ಗಮನಿಸಿ, ಇದರ ಏನು ಅಂತ ಕೇಳ್ತಾ ಇದ್ದಾರೆ. ಪೆನ್ಸಿಲಿಯಂ ಅಲ್ಲ, ಈಗಿರೋದಿಲ್ಲ. ಅಮೀಬಾ ಅಂತೂ ಅಲ್ವೇ ಅಲ್ಲ. ಸ್ಪೈರೋಗೈರಾ ಅಲ್ಲ. ಬ್ರೆಡ್ ಮೌಲ್ಡ್ ಉತ್ತರ ಸರಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ರವಾ ಇಡ್ಲಿಯ ಹಿಟ್ಟನ್ನು ಉದುಗುವಂತೆ ಮಾಡುವ ಮೊಸರಿನಲ್ಲಿರುವ ಅಂತ ಕೇಳ್ತಾ ಇದ್ದಾರೆ. ಹಾಲನ್ನ ಮೊಸರನ್ನಾಗಿ ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿ ಯಾವುದು ಅಂತ ನಿಮ್ಗೆ ಗೊತ್ತಿದೆ, ಲ್ಯಾಕ್ಟೋಬ್ಯಾಸಿಲಸ್ ಅಂತ. ಸೊ ಅದು ಸರಿಯಾದಂತ ಆಯ್ಕೆ. ಉಪ್ಪಿನಕಾಯಿ ತಯಾರಿಸುವಾಗ ಸೋಡಿಯಂ ಬೆಂಜೋಯೇಟ್ ಅನ್ನು ಸೇರಿಸಲಾಗುತ್ತದೆ, ಹೇಗೆ ಅಂದ್ರೆ ಅದು ಒಂದು ಸಂರಕ್ಷಕ, ಆಹಾರವನ್ನ ಕೆಡದಂತೆ ತಡೆಯುತ್ತೆ, ಅದಕ್ಕೋಸ್ಕರ ಅದನ್ನ ಬಳಸ್ತಾರೆ. ಸರಿಯಾಗಿರ್ತಕ್ಕಂಥ 33ನೇ ಪ್ರಶ್ನೆ, ವಿಜ್ಞಾನಿಗಳು ಹಾಗೂ ಅವರ ಅನ್ವೇಷಣೆಯನ್ನು ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಲೂಯಿ ಪ್ಯಾಶ್ಚರ್ ಇವ್ರು ಏನ್ ಕಂಡುಹಿಡಿದ್ರು ಅಂದ್ರೆ ಉದುಗುವಿಕೆ ಅಂದ್ರೆ 1. ನೆಕ್ಸ್ಟ್ ಎಡ್ವರ್ಡ್ ಜೆನ್ನರ್, ಇವರು
ಸಿಡುಬು ರೋಗಕ್ಕೆ ಔಷಧಿಯನ್ನ ಕಂಡಿಡಿದ್ರು. ನಂಬರ್ 2. ನೆಕ್ಸ್ಟ್ ರಾಬರ್ಟ್ ಕೋಚ್ ಬಂದ್ಬಿಟ್ಟು ಬ್ಯಾಸಿಲಸ್ ಆಂಥ್ರಾಸಿಸ್ ಅಂದ್ರೆ ಇದು ನಂಬರ್ 3 ಆಗತ್ತೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ನಿಮ್ಗೆ ಗೊತ್ತಿದೆ ಪೆನ್ಸಿಲಿನ್ ಕಂಡಿಡಿದ್ರು. ನಂಬರ್ 4. ಇವಾಗ ಆಪ್ಷನ್ 1 ಬಿ ಇಲ್ಲಿ ಇವೆರಡು ಸರಿಯಾಗಿರ್ಬೇಕಾಗುತ್ತೆ, ಅದೆರಡರಲ್ಲಿ ಹುಡ್ಕೋಣ. ನೆಕ್ಸ್ಟ್ 2 ಬಂದ್ರೆ ಆಪ್ಷನ್ ಡಿ, 3 ಆಪ್ಷನ್ ಎ, 4 ಆಪ್ಷನ್ ಸಿ. ಹಾಗಾಗಿ ಸಿ ಆಪ್ಷನ್ ಸೂಕ್ತವಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ತಾ ಇದ್ದೀರಾ ಮುಂದಿನ ಪ್ರಶ್ನೆ. ಇಲ್ಲಿ ಕೊಟ್ಟಿರುವ ಹೃದಯದ ಚಿತ್ರವನ್ನು ಗಮನಿಸಿ. ಗುರುತಿಸಿರುವ ಭಾಗ ಎಕ್ಸ್ ನ ಹೆಸರು, ಲಕ್ಷಣ ಮತ್ತು ಕಾರ್ಯವೆಂದರೆ ಇದು. ಎಕ್ಸ್ ಅಂದ್ರೆ ಇದು ನಾವು ಮಹಾಪಧಮನಿ ಅಂತ ಹೇಳ್ತೀವಿ ನೋಡಿ. ಎ ಮಹಾಪಧಮನಿ, ಅದು ಹೃದಯ ಹೊತ್ತಿ ತಳ್ಳಬೇಕಾಗಿರೋದ್ರಿಂದ, ಪಂಪ್ ಮಾಡಬೇಕಾಗಿರೋದ್ರಿಂದ, ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ರಹಿತ ರಕ್ತವನ್ನ ಹೊತ್ತಿ ತಳ್ಳಬೇಕಾಗಿರೋದ್ರಿಂದ ಅದು ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿರಬೇಕು ಮತ್ತೆ ಹೃದಯದಿಂದ ರಕ್ತವನ್ನು ಸಾಗಿಸ್ತದೆ. ಹಾಗಾಗಿ ಇಲ್ಲಿ ನೋಡಿದ ತಕ್ಷಣ ಎ ಗೊತ್ತಾಗ್ತಾ ಇದೆ, ಸರಿಯಾಗಿದೆ ಮಹಾಪಧಮನಿ. ನೋಡಿದ್ರೆ ಆಪ್ಷನ್ಸ್ ಅನ್ನ ತಪ್ಪೆ. ಇವುಗಳಲ್ಲಿ ಏಕಲಿಂಗಿ ಹೂಗಳನ್ನು ಹೊಂದಿರುವ ಸಸ್ಯ. ಏಕಲಿಂಗಿ ಅಂದ್ರೆ ಇಲ್ಲಿ ಅಥವಾ ಗಂಡು ಭಾಗ ಇರ್ತದೆ, ಇಲ್ಲ ಅಂಡಾಶಯ ಮಂಡಲ ಇರಬೇಕು, ಇಲ್ಲ ಕೇಸರ ಮಂಡಲ ಇರಬೇಕು. ಆ ಎರಡೂ ಇದ್ರೆ ಅದನ್ನ ದ್ವಿಲಿಂಗಿ ಅಂತ ಹೇಳ್ತೀವಿ. ಸಾಸಿವೆ ಇರ್ಬೋದು, ಗುಲಾಬಿ ಇರ್ಬೋದು, ದಾಸವಾಳ, ಇವೆಲ್ಲ ದ್ವಿಲಿಂಗಿಗಳಾಗ್ತವೆ. ಸೌತೆಕಾಯಿ ಬಂದ್ಬಿಟ್ಟು ಏಕಲಿಂಗಿ ಹೂವನ್ನ ಬಿಡುತ್ತೆ. ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಹಾಲ ಇವರು ರಚಿಸಿರ್ತಕ್ಕಂಥ ಗ್ರಂಥ ಯಾವುದು ಅಂದ್ರೆ ಗತಾಸಪ್ತಶತಿ ಅಂತ. ಸೊ ಇದು ಎ ಅಂತ ಇಲ್ಲಿ ಮಾರ್ಕ್ ಇದೆ ಆಲ್ರೆಡಿ. ನೆಕ್ಸ್ಟ್ ಬಾಣ ಬಂದ್ಬಿಟ್ಟು ಅವ್ರು ಹರ್ಷಚರಿತ ರಚಿಸಿದ್ದಾರೆ. ಪಂಪ ವಿಕ್ರಮಾರ್ಜುನ ವಿಜಯ, ಚಾಂದ್ ಬರ್ದೋಯಿ ಪೃಥ್ವಿರಾಜ್ ರಾಸೋ ಅಂತ. ಹಾಗಾಗಿ ಒಂದು A3 B1 A3 B1 ಇದೆ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾಗಿದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯ ಉತ್ತರವನ್ನು ಸೂಚಿಸಿ. ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ. ಇದು ಸರಿಯಾಗಿದೆ. ಯಾಕೆ ಅಂತಂದ್ರೆ ಆ ಹಿಮಾಲಯ ಅತಿಕ್ರಮಣವನ್ನು ಸುಲಭವಾಗಿ ಕಷ್ಟಕರವಾಗಿಸಿತ್ತು, ಹಾಗಾಗಿ ವಿರಳವಾಗಿ ನಡೀತು. ಇನ್ನು ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಖೈಬರ್ ಕಣಿವೆಗಳ ಮೂಲಕವೇ ಹೆಚ್ಚಿನ ದಾಳಿಗಳು ಸಂಭವಿಸಿವೆ. ಇದು ಸರಿಯಾಗಿದೆ, ಇದು ತಪ್ಪಾಗಿದೆ. ಸೊ ವಿರಳ ಇದು ಸರಿಯಾಗಿದೆ, ಇದು ಸರಿಯಾಗಿದೆ. ಎ ಬಿ ಎರಡು ಸರಿ ಆಪ್ಷನ್. ಈಗ ಮುಂದೆ ಹೋಗೋಣ. ಪ್ರಾಕ್ತನ ಶಾಸ್ತ್ರಜ್ಞರು ವಲಸೆಯ ಬದುಕು ಸ್ಥಿರಗೊಂಡ ಕಾಲದ ನೆಲಮನೆಗಳನ್ನು ಪತ್ತೆ ಹಚ್ಚಿದ ಸ್ಥಳ ಅಂತ ಇದೆ. ಇದು ಬರ್ಜು ಹೋಮ್ ಅನ್ನೋದು ಆಪ್ಷನ್ ಸರಿ ಅಂತ ಗೊತ್ತಾಗ್ತಾ ಇದೆ. ವೇದಗಳ ಕಾಲದಲ್ಲಿ ಸ್ತೋತ್ರಗಳನ್ನು ಪಠಿಸುವವನನ್ನು ಹೀಗೆ ಕರೆಯುತ್ತಿದ್ದರು, ಹೋತ್ರಿ ಅಂತ ಕರೀತಾ ಇದ್ರು. ಹೋತ್ರಿ. ಅಸ್ಟೇಕರು ಈ ಸರೋವರದ ದ್ವೀಪವೊಂದರ ಮೇಲೆ ತಮ್ಮ ನಗರವನ್ನು ಕಟ್ಟಿಕೊಂಡರು. ಅದ್ಯಾವ ನಗರ ಅಂದ್ರೆ ಟೆಕ್ಸ್ಕೋಕೋ ನಗರ. ಸಂಘರ್ಷವಲ್ಲ ಸೌಹಾರ್ದ, ವಿನಾಶವಲ್ಲ ಸ್ವೀಕಾರ, ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಎಂಬ ಮಾತುಗಳನ್ನು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದವರು ಯಾರು ಅಂತ ಇದೆ. ಇಲ್ಲಿ ನೋಡ್ತಾ ಇದ್ರ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದವರು ಸ್ವಾಮಿ ವಿವೇಕಾನಂದರು. ಹಾಗಾಗಿ ಅದು ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದೆ. ಮುಂದೆ ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಸಾರಾನಾಥದ ಜಿಂಕೆವನದ ಪ್ರಾಮುಖ್ಯತೆ. ಇದು ಬುದ್ಧ ತನ್ನ ಮೊಟ್ಟ ಮೊದಲನೇ ಬೋಧನೆಯನ್ನು ಇಲ್ಲಿ ನೀಡಿದ್ದಾನೆ. ಇದು ಆಪ್ಷನ್ ಸರಿಯಾಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ತಪ್ಪೆ. ಮುಂದಿನ ಪ್ರಶ್ನೆ. ಭಾರತದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹಿಂದಿರುಗುವ ವೇಳೆ ಮರಣ ಹೊಂದಿದ್ದು ಎಲ್ಲಿ ಅಂತ. ಅದು ಬೆಬಿಲೋನಿಯಾದಲ್ಲಿ ಅವನು ಮರಣವನ್ನ ಹೊಂದ್ತಾನೆ ಅಂತ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಚಿತ್ರ ಇದೆ. ಚಿತ್ರದಲ್ಲಿ ತೋರಿಸಿರುವ ಪುರುಷ ಮುಂಡದ ಶಿಲಾಮೂರ್ತಿ ಸಂಬಂಧಿಸುವ ನಾಗರಿಕತೆ ಯಾವ ನಾಗರಿಕತೆಗೆ ಸಂಬಂಧಿಸಿದೆ ಅಂತ. ಇದು ಸಿಂಧೂ ನದಿ ನಾಗರಿಕತೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ಶಿಲಾಮೂರ್ತಿ.
ಈ ಚಿತ್ರದಲ್ಲಿರುವವನ್ನು ಗುರುತಿಸಿ, ಚಿತ್ರದಲ್ಲಿನ ವ್ಯಕ್ತಿಯನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಬಂದ್ಬಿಟ್ಟು ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 46ನೇ ಪ್ರಶ್ನೆ. ಇವರುಗಳು ಮಂದಗಾಮಿಗಳ ಸರಿಯಾದ ಗುಂಪು. ಭಗತ್ ಸಿಂಗ್ ನೋಡಿ, ಅವ್ರನ್ನ ಗಲ್ಲಿಗೇರಿಸ್ತಾರೆ. ಮಂದಗಾಮಿ ಆಗಿದ್ರೆ ಅವ್ರು ಗಲ್ಲಿಗೇರಿಸ್ತಾ ಇರಲಿಲ್ಲ, ಅವರು ಉಗ್ರಗಾಮಿ ಆಗಿದ್ರು. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರತರವಾದಂತಹ ಒಂದು ನಿಲುವುಗಳನ್ನು ತೆಗೆದುಕೊಂಡಿದ್ರು. ಬಿಪಿನ್ ಚಂದ್ರ ಪಾಲ್, ದಾದಾಬಾಯಿ ನವರೋಜಿ, ಬಾಲ ಗಂಗಾಧರ್ ತಿಲಕ್ ಅಷ್ಟೇ, ಬಿಪಿನ್ ಚಂದ್ರ ಪಾಲ್ ಅವರು ಅಷ್ಟೇ, ಖದೀರಾಮ್ ಬೋಸ್ ಇವರು ಸಹ ತೀವ್ರಗಾಮಿಗಳ ತೀವ್ರ ಸ್ವರೂಪದಲ್ಲಿ ಹೋರಾಟ ಮಾಡಿದ್ರು. ಬಿಪಿನ್ ಚಂದ್ರ ಪಾಲ್, ಲಾಲ್ ಬಾಲ್ ಪಾಲ್ ಅಂತ ಇವರು ಅಷ್ಟೇನೆ. ಇನ್ನ ಮಂದಗಾಮಿಗಳು ಅಂತ ಅಂದ್ರೆ ಅಹಿಂಸಾತ್ಮಕವಾಗಿ ಗೆಲ್ಬೇಕು ಅಂತ ಹೋರಾಟ ಮಾಡಿದವರು ಅಂದ್ರೆ ಅದು ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲ್ ಕೃಷ್ಣ ಗೋಖಲೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿದೆ. ಮೊದಲನೇ ಪ್ರಶ್ನೆ ನೋಡೋಣ. ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಗುರುತಿಸಿರುವ ಪ್ರಧಾನ ಅಕ್ಷಾಂಶ ಅಂತ ಹೇಳಿದ್ದಾರೆ. ಇಲ್ಲಿ ಹೋಗಿರ್ತಕ್ಕಂಥದ್ದು ನೋಡಿ, ಇದು ಭೂಮಧ್ಯ ರೇಖೆಯಿಂದ ಕೆಳಭಾಗದಲ್ಲಿ ಅಂದ್ರೆ ದಕ್ಷಿಣಾರ್ಧಗೋಳದಲ್ಲಿ ಬರ್ತದೆ. ಹಾಗಾಗಿ ಉತ್ತರಾರ್ಧಗೋಳದಲ್ಲಿ ಬರ್ತಕ್ಕಂಥದ್ದು ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ದಕ್ಷಿಣಾರ್ಧಗೋಳದಲ್ಲಿ ಬರ್ತಕ್ಕಂಥದ್ದು ಮಕರ ಸಂಕ್ರಾಂತಿ ಇರುತ್ತಾ. ಹಾಗಾಗಿ ಮಕರ ಸಂಕ್ರಾಂತಿ ಇರುತ್ತಾ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. 48. ಶಿಲೆಗಳ ಶಿಥಿಲೀಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳ ಗುಂಪನ್ನು ಆಯ್ಕೆ ಮಾಡಿ. ಶಿಲೆಗಳ ಶಿಥಿಲೀಕರಣ ಇದಕ್ಕೆ ಸಂಬಂಧಪಟ್ಟಿದ್ದು. ಭೌತಿಕ ಶಿಥಿಲೀಕರಣವು ಕಣ ವಿಭಜನೆ, ಶಿಲಾ ವಿಭಜನೆ ಮತ್ತು ಪದರ ವಿಭಜನೆಯನ್ನು ಒಳಗೊಂಡಿದೆ. ಇದು ಸರಿಯಾಗಿದೆ. ಕಣಗಳ ವಿಭಜನೆ ಆಗುತ್ತೆ, ಶಿಲಾ ವಿಭಜನೆ, ಪದರ ವಿಭಜನೆಗಳಿಂದ. ಶಿಲೆಗಳಲ್ಲಿರುವ ಖನಿಜಗಳ ಸಂಯೋಜನೆಯು ಬದಲಾವಣೆಯನ್ನು, ರಾಸಾಯನಿಕ ಶಿಥಿಲೀಕರಣವು ಪ್ರತಿನಿಧಿಸುವುದು. ಇದು ಸರಿಯಾಗಿದೆ. ನೆಕ್ಸ್ಟ್ ಇಲಿಯ ಬಿಲಗಳು, ಇದು ಸರಿಯಾಗಿದೆ. ಹಾಗಾಗಿ ನಾವು ಆಪ್ಷನ್ ಯಾವುದು ಸರಿಯಾಗಿದೆ ಅಂತ ನೋಡೋದಾದ್ರೆ ಡಿ, ಏನು ಸರಿ, ಬಿ ಸರಿ, ಮತ್ತೆ ಸಿ 3 ಸರಿಯಾಗಿದೆ ಅಂತ ತೀರ್ಮಾನ ಮಾಡಬಹುದು. ಪ್ರತಿಪಾದನೆ ಎ ಇದೆ. ಅಂಟಾರ್ಟಿಕ್ ಒಪ್ಪಂದವು 1961ರಲ್ಲಿ ಜಾರಿಗೆ ಬಂದಿತು ಅಂತ ಇದೆ. ಇದು ಪ್ರತಿಪಾದನೆ ಸರಿಯಾಗಿದೆ. ಕಾರಣ ಏನು? ಭಾರತಿ ಎಂಬ ಸಂಶೋಧನಾ ಕೇಂದ್ರವನ್ನು ಅಂಟಾರ್ಟಿಕಾದಲ್ಲಿ ಭಾರತವು ಸ್ಥಾಪಿಸಿತು. ಇದು ಕಾರಣ. ಇದು ನೋಡೋಣ ಏನು ಅಂತ. ಎ ಸರಿಯಾಗಿದೆ ಮತ್ತು ಆರ್ ಸರಿಯಾಗಿದೆ. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ತಪ್ಪು. ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ. ಇದು ತಪ್ಪು. ಎ ಮತ್ತು ಆರ್ ಎರಡೂ ಸರಿ ಮತ್ತು ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಇದು ತಪ್ಪು, ಸರಿಯಾದ ವಿವರಣೆ ಅಲ್ಲ. ಅದು ಎ ಆರ್ ಗಳೆರಡೂ ಸರಿ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಅಲ್ಲ. ಅಲ್ಲೇನೋ ಒಪ್ಪಂದ ಮಾಡಿಕೊಂಡು 1961ರಲ್ಲಿ, ಆದ್ರೆ ಅದಕ್ಕೂ ಇದಕ್ಕೂ ಇವೆರಡೂ ಸರಿಯಾಗಿದೆ, ಆದ್ರೆ ಪ್ರತಿಪಾದನೆಗೆ ಸೂಕ್ತವಾದ ಕಾರಣ ಅದಲ್ಲ. ಆಕಾಶದತ್ತ ಹೋದಂತೆ ಆರೋಹಣ ಕ್ರಮದಲ್ಲಿ ಮೋಡಗಳ ವಿಧಗಳನ್ನು ಜೋಡಿಸಿರುವ ಸರಿಯಾದ ಆಯ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಆರ್ಡರ್ ನೋಡಿದಾಗ ಮೊದಲು ಬರೋದು ಪದರು ಮೋಡಗಳು ಭೂಮಿಗೆ ಹತ್ರದಲ್ಲಿ, ನಂತರ ರಾಶಿ ವೃಷ್ಟಿ ಮೋಡಗಳು, ನಂತರ ಹಿಮಕಣ ಮೋಡಗಳು, ನಂತರ ರಾಶಿ ಮೋಡಗಳು ಅಂತ ಇದೆ. ಹಾಗಾಗಿ ಫಸ್ಟ್ 1, 2, 3, 4, 1, 2 ಅಂದ್ರೆ ಡಿ ಸಿ ಎ ಬಿ, ಡಿ ಸಿ ಎ ಬಿ, ಬಿ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ ಗುರುತಿಸಲಾಗಿರುವ ಮಾರುತವು ಕಂಡು ಬರುವುದು ಅಂತ. ಕಡಿಮೆ ಒತ್ತಡದ ಪ್ರದೇಶಕ್ಕೆ ಅಧಿಕ ಒತ್ತಡದ ಪ್ರದೇಶದಿಂದ ಗಾಳಿ ಬರ್ತಾ ಇದೆ. ಅದು ಎಲ್ಲಿ ಬರುತ್ತೆ ಅಂತ ಅಂದ್ರೆ ಸಾಮಾನ್ಯವಾಗಿ ಅದು ದಕ್ಷಿಣಾರ್ಧಗೋಳದಲ್ಲಿ ಈ ಒಂದು ಸಂಭವನೀಯತೆ ಹೆಚ್ಚಿದೆ. 52ನೇ ಪ್ರಶ್ನೆ. ಈ ಗೋಳದಲ್ಲಿ ಗುರುತಿಸಿರುವ ಉಷ್ಣಾಂಶದ ವಲಯ, ಈ ವಲಯನ ಏನಂತ ಹೇಳ್ತಾರೆ? 23.5 ಡಿಗ್ರಿ ಮತ್ತೆ 23 ಡಿಗ್ರಿ ಮತ್ತೆ ಭೂಮಧ್ಯ ರೇಖೆ ಇದೆ. ಈ ವಲಯನ ಏನಂತ ಹೇಳ್ತೀವಿ ಅಂತ ಆಪ್ಷನ್ ನೋಡ್ಬಿಡೋಣ. ಶೀತ ವಲಯ, ಉಷ್ಣವಲಯ, ಸಮಶೀತೋಷ್ಣ ವಲಯ, ಪರಿವರ್ತನಾ ವಲಯ ಅಂತ ಇದೆ. ಸೊ ಇದು ಉಷ್ಣವಲಯ. ಇದು ಉಷ್ಣವಲಯ. ಇಲ್ಲಿ ಬಂದ್ರೆ ಇದು 23.5 ಡಿಗ್ರಿಯಿಂದ 66.5 ಡಿಗ್ರಿವರೆಗೆ ಅದು ಬಂದ್ಬಿಟ್ಟು ಸಮಶೀತೋಷ್ಣ ವಲಯ ಆಗುತ್ತೆ. ಇದು ಬಂದ್ಬಿಟ್ಟು ಶೀತ ವಲಯ ಆಗುತ್ತೆ. ಹಾಗಾಗಿ ಇದು ಉಷ್ಣವಲಯ ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದೆ. ನದಿಗಳ ನಗ್ನೀಕರಣದಿಂದ ರಚನೆಯಾದ ಭೂಸ್ವರೂಪ ಅಂತ ಹೇಳ್ತಾ ಇದ್ದಾರೆ. ಮೆಕ್ಕಲು, ಬೀಸಡಿಕೆಗಳು ಮತ್ತು ನದಿ ತಿರುವುಗಳು ನದಿಗಳ ನಗ್ನೀಕರಣದಿಂದ ಆಗಿರ್ತಕ್ಕಂಥದ್ದು. ಸೊ ಇನ್ನು ಉಳಿದಿರ್ತಕ್ಕಂಥ ವಿಪರೀತ ಉಷ್ಣತೆ ಮತ್ತು ಒತ್ತಡದಿಂದ ಅಗ್ನಿ ಹಾಗೂ ಪದರ ಶಿಲೆಗಳು ರೂಪಾಂತರ ಶಿಲೆಗಳಾಗುತ್ತವೆ. ಇದರ ಸರಿಯಾದ ಸಂಕೇತವನ್ನು ಗುರುತಿಸಿ ಅಂತ ಹೇಳ್ತಾ ಇದ್ದಾರೆ.
ನೋಡಿ, ಗ್ರಾನೈಟ್ ಬಂದ್ಬಿಟ್ಟು ನೀಸ್ ಆಗುತ್ತೆ, ನೀಸಿಂದ ಆಗಿರುತ್ತೆ. ಸುಣ್ಣದ ಕಲ್ಲಿನಿಂದ ಯಾವ್ದಾಗಿರುತ್ತೆ? ಮಾರ್ಬೆಲ್. ಬಾಸಾಲ್ಟ್ ಬಂದ್ಬಿಟ್ಟು ಸಿಸ್ಟ್ ಅಂತ. ಕಲ್ಲಿದ್ದಲು ಬಂದ್ಬಿಟ್ಟು ಗ್ರಾಫೈಟ್. ಸೊ ಕಲ್ಲಿನ ನಂತರ ಬರೋದೇ ಗ್ರಾಫೈಟ್ ಅದರಿಂದ ಆಗಿರುತ್ತೆ ಅಂತ. ಸೊ ಹಾಗಾಗಿ 1C ಆಪ್ಷನ್ ನೋಡೋಣ. 1C 2D 1C 2D 3A 4B ಸರಿಯಾಗಿದೆ ಆಪ್ಷನ್. ಇವುಗಳ ನಿರಂತರ ಮಾರುತಗಳ ಸರಿಯಾದ ಗುಂಪು. ಇವುಗಳಲ್ಲಿ ನಿರಂತರ ಮಾರುತಗಳ ಸರಿಯಾದ ಗುಂಪು ಅಂತ ಹೇಳ್ತಾ ಇದ್ದಾರೆ. ನಿರಂತರ ಮಾರುತಗಳ ಸರಿಯಾದ ಗುಂಪು ಅಂತ. ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಎ ಪಟ್ಟಿಯಲ್ಲಿರುವ ರಾಜಕೀಯ ಚಿಂತಕರು ಹಾಗೂ ಬಿ ಪಟ್ಟಿಯಲ್ಲಿರುವ ಅವರ ಕೃತಿಗಳನ್ನು ಹೊಂದಿಸಿದ ಸರಿಯಾದ ಉತ್ತರದ ಗುಂಪನ್ನು ಆರಿಸಿ. ಪ್ಲೇಟೋ ಅವರು ರಿಪಬ್ಲಿಕ್ ಅನ್ನೋ ಗ್ರಂಥವನ್ನು ರಚಿಸಿದ್ರೆ, ಅರಿಸ್ಟಾಟಲ್ ಪಾಲಿಟಿಕ್ಸ್ ಹಾಗೆ ಕೌಟಿಲ್ಯ ಅರ್ಥಶಾಸ್ತ್ರವನ್ನ ರಚಿಸಿರೋ ಕಾರಣದಿಂದಾಗಿ ಎ 3, ಬಿ 4, ಸಿ 1, ಆಪ್ಷನ್ ಡಿ ಸರಿಯಾಗಿದೆ. ರಾಜ್ಯದ ಪ್ರಜೆಗಳೆಲ್ಲರನ್ನು ಉತ್ತಮ, ಜವಾಬ್ದಾರಿಯುತ, ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಮಾಡಲು ಸಹಕರಿಸುವುದು ಯಾವುದು? ಅದು ರಾಜ್ಯಶಾಸ್ತ್ರ. ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರನೊಬ್ಬ ಸರಣಿ ಪಂದ್ಯಗಳನ್ನು ಆಡಲು ಬಂದು 3 ತಿಂಗಳುಗಳ ಕಾಲ ಭಾರತದಲ್ಲಿ ವಾಸಿಸುತ್ತಾನೆ. ಹಾಗಾದ್ರೆ ಆತನು ಭಾರತದ ಕಾಯಂ ನಿವಾಸಿಯಾಗುತ್ತಾನೆ? ತಪ್ಪು, ಭಾರತದ ತಾತ್ಕಾಲಿಕ ನಿವಾಸಿಯಾಗುತ್ತಾನೆ. ಇದು ಆಪ್ಷನ್ ಸರಿಯಾಗಿದೆ. ಈ ದೇಶವು ತನ್ನ ದೇಶದ ಮಹಿಳೆಯರನ್ನು ವಿವಾಹ ಮಾಡಿಕೊಂಡ ಪುರುಷರಿಗೆ ತನ್ನ ದೇಶದ ಪೌರತ್ವವನ್ನು ನೀಡುತ್ತದೆ. ಮೆಕ್ಸಿಕೋ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲು ಸರ್ಕಾರ ರೂಪಿಸಿದ ಕಾನೂನುಬದ್ಧ ವ್ಯವಸ್ಥೆ, ಅದನ್ನ ಲೋಕ್ ಅದಾಲತ್ ಅಂತ ಹೇಳ್ತೀವಿ, ಅಥವಾ ಜನತಾ ನ್ಯಾಯಾಲಯ ಅಂತ ಹೇಳ್ತೀವಿ, ಪೀಪಲ್ಸ್ ಕೋರ್ಟ್ ಅಂತ ಹೇಳ್ತೀವಿ. ಭಾರತದ ನೌಕಾಪಡೆಯು ಜಗತ್ತಿನಲ್ಲೇ 6ನೇ ಅತಿ ದೊಡ್ಡ ನೌಕಾದಳವಾಗಿದೆ. ಇದು ಆಪ್ಷನ್ ಹೇಳಿಕೆ ಸರಿಯಾಗಿದೆ. ಹೇಳಿಕೆ 2 ಭಾರತದ ನೌಕಾಪಡೆಯ ಮುಖ್ಯ ಕಚೇರಿ ಹೊಸದಿಲ್ಲಿಯಲ್ಲಿದೆ, ಅದು ಸರಿಯಾಗಿದೆ. 2 ಹೇಳಿಕೆಗಳು ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಎ ಆಪ್ಷನ್ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡ್ನ ಹೇಗ್ ನಗರದಲ್ಲಿದೆ? ಇದು ಸರಿಯಾಗಿದೆ. ಹೇಳಿಕೆ ಸದಸ್ಯ ರಾಷ್ಟ್ರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವುದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಾರ್ಯವಾಗಿದೆ, ಅದು ಸಹ ಸರಿಯಾಗಿದೆ. ಇಲ್ಲಿ ಆಪ್ಷನ್ ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಹಾಗಾಗಿ ಬಿ ಆಪ್ಷನ್ ಸರಿಯಾಗಿದೆ ಅಂತ. 61ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುವ ಅಂಗಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು ಮಹಾಸಭೆ, ಜನರಲ್ ಅಸೆಂಬ್ಲಿ. ಚಿಹ್ನೆ ಏನನ್ನ ಪ್ರತಿನಿಧಿಸುತ್ತದೆ? ಯಾವುದಕ್ಕೆ ಸೇರಿದೆ? ಭಾರತದ ಭೂಸೇನೆಗೆ ಸೇರಿರ್ತಕ್ಕಂಥ ಚಿಹ್ನೆ. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂದ್ರೆ ಆಗಸ್ಟ್ ಕಾಮ್ಟೆ. ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಅಂತ ಹೇಳಿದ್ರು ಮೆಕೈ ವರ್ ಮತ್ತು ಪೇಜ್. ತುಷ್ಟಿಗುಣ ಎಂದರೆ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ, ವಸ್ತುಗಳನ್ನು ಕೊಂಡಿಕೊಳ್ಳುವ ಶಕ್ತಿ, ಕೆಲಸ ಮಾಡಲು ಬೇಕಾದ ದೈಹಿಕ ಶಕ್ತಿ, ಸರಕುಗಳನ್ನು ಬಯಸುವ ಶಕ್ತಿ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ. ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಗುಂಪನ್ನು ಗುರುತಿಸಿ. ಇಲ್ಲಿ ನೋಡಿ, ಪಶುಪಾಲನೆ, ಮೀನುಗಾರಿಕೆ, ಗಣಿಗಾರಿಕೆ ಇವು ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುಂಪುಗಳು. ಇನ್ನು ಉಳಿದಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು. ಭಾರತವು ತನ್ನ ಆಂತರಿಕ ಬಳಕೆಗಾಗಿ ಕಚ್ಚಾ ತೈಲವನ್ನು ಅರಬ್ ರಾಷ್ಟ್ರಗಳಿಂದ ಕೊಂಡುಕೊಳ್ಳುತ್ತದೆ. ಆಮದು ಅಂತ ಅಂದ್ರೆ ಹೊರದೇಶದಿಂದ ತರಿಸ್ಕೊಳ್ಳೋದು, ರಫ್ತು ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಮಾರಾಟ ಮಾಡ್ತಕ್ಕಂಥದ್ದು. ಹಾಗಾಗಿ ಇದು ನಾವು ಪೆಟ್ರೋಲ್ ತರಿಸ್ಕೋತಾರಿಂದ ಇದು ಆಮದು ಆಗುತ್ತೆ. ಕಬ್ಬಿನಿಂದ ಸಕ್ಕರೆ ತಯಾರಿಸುವುದು ಈ ಉದ್ಯಮವಾಗಿದೆ. ತಳಿ ಉದ್ಯಮ, ಗಣಿ ಉದ್ಯಮ, ನಿರ್ಮಾಣ ಉದ್ಯಮ, ಉತ್ಪಾದನಾ ಉದ್ಯಮ. ಇದು ಉತ್ಪಾದನಾ ಉದ್ಯಮ ಆಗಿದೆ. ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಆವೃತವಲ್ಲದ ಸರಳ ವಕ್ರರೇಖೆಯು ಅಂತ ಕೇಳ್ತಾ ಇದ್ದಾರೆ. ಇದು ಸರಳ ಆವೃತ ವಕ್ರರೇಖೆ, ಇದು ಸರಳವಲ್ಲದ ಆವೃತ ವಕ್ರರೇಖೆ, ಆವೃತವಲ್ಲದ ಸರಳ ವಕ್ರರೇಖೆ. ಆವೃತ ಇಲ್ಲ ಇದು, ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. ಪೂರ್ಣ ಸಂಖ್ಯೆ ಅಂತ ಬಂದಾಗ 0 ಸೇರ್ಕೊಂಡಿರುತ್ತೆ. 0 ಸ್ವಾಭಾವಿಕ ಸಂಖ್ಯಾ ಗಣದಲ್ಲಿ ಇಲ್ಲದೆ ಇರೋದ್ರಿಂದ ತಪ್ಪಾಗುತ್ತೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿದೆ.
ಪೂರ್ಣ ಸಂಖ್ಯೆಗಳ ಸರಣಿಯಲ್ಲಿ ನಿಮ್ಗೆ ಋಣ ಪೂರ್ಣಾಂಕಗಳು ಬರದೇ ಇರೋದ್ರಿಂದ ಇದು ತಪ್ಪಾಗ್ತದೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಹೌದು, ಇದು ಸರಿಯಾಗುತ್ತೆ. ಯಾವುದೇ ಸ್ವಾಭಾವಿಕ ಸಂಖ್ಯೆ ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಪ್ರತಿಯೊಂದು ಋಣ ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಆಗಿರ್ತದೆ ಅಂತ ಹೇಳಿದ್ರೆ ಋಣ ಪೂರ್ಣಾಂಕ ಪೂರ್ಣ ಸಂಖ್ಯಾ ಗಣದಲ್ಲಿ ಬರೋದಿಲ್ಲ. 0, 1, 2, 3 ಆಗಿರೋದ್ರಿಂದ ಅದು ಬರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. ಒಂದು ನಿಯಮಿತ ಅಷ್ಟಭುಜದ ಪ್ರತಿ ಒಳಕೋನದ ಅಳತೆ ಡಿ 135 ಡಿಗ್ರಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಎರಡು ವಿಭಿನ್ನ ಸಂಖ್ಯೆಗಳ ಘನಗಳ ಮೊತ್ತವಾಗಿ ಎರಡು ವಿಭಿನ್ನ ರೀತಿಗಳಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ. ಮೊದಲನೇ ಸಂಖ್ಯೆ 1729, ಆದ್ರೆ 28 ಕೊಟ್ಟಿದ್ದಾರೆ, ಹಾಗಾಗಿ ಇದು ಆಗೋದಿಲ್ಲ. ಇಲ್ಲಿ ಆಪ್ಷನ್ 4104 ಇದು ಸರಿಯಾಗಿದೆ. ಇದನ್ನ 16 ಕ್ಯೂಬ್ 4096 ಬರುತ್ತೆ. 2 ಕ್ಯೂಬ್ ಅಂದ್ರೆ 2 4 8 ಆಗುತ್ತೆ. ಇದು ಎರಡನ್ನು ಕೂಡಿದ್ರೆ 4104 ಬರೋದ್ರಿಂದ ಇದು 4 to the power of 0 ಅಂತಂದಾಗ 4 to the power of 0 1 plus 3 to the power of 1 ಅಂದ್ರೆ 3 divided by minus 2 to the power of 3 ಅಂದ್ರೆ 8, ಅದು -8 ಆಗುತ್ತೆ. ಸೊ 3 plus 1 ಅಂತ ಅಂದ್ರೆ which is equal to 4 ಆಗುತ್ತೆ. divided by -8, 4 1s are 4 2s are 8, which is equal to 1 by -1/2 ಆಗುತ್ತೆ. -1/2 ಡಿ ಆಪ್ಷನ್ ಸರಿಯಾಗಿ. ಇಲ್ಲಿ ನೋಡಿ, a is equal to 4, b is equal to 0 ಮತ್ತು c is equal to -4 ಆದಾಗ 3a - c plus b divided by a into c ಇದರ ಬೆಲೆ ಆದೇಶಿಸಬೇಕಷ್ಟೇ. ಇಲ್ಲಿ ನಾನು ಇಲ್ಲಿ ಆದೇಶಿಸ್ತೀನಿ. 3a ಅಂದ್ರೆ 3 ಇಂಟು a ಅಂದ್ರೆ 4 ಮೈನಸ್ ಸಿ ಅಂತ ಅಂದ್ರೆ -4 ಪ್ಲಸ್ ಬಿ ಅಂತ 0 ಡಿವೈಡೆಡ್ ಬೈ a 4 ಇಂಟು ಸಿ -4. ಬೊಡಮಸ್ ನಿಯಮದ ಪ್ರಕಾರ ಫಸ್ಟ್ ಇದು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 3 4 12 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗುತ್ತೆ. ಪ್ಲಸ್ ಫಸ್ಟ್ ಬೊಡಮಸ್ ನಿಯಮದ ಪ್ರಕಾರ ಫಸ್ಟ್ ಡಿವಿಷನ್ ಮಾಡಬೇಕು. 4 0ಗೆ ಇದು 0 ಆಗುತ್ತೆ. 0 ಇಂಟು 4 0ನೇ ಆಗುತ್ತೆ. ಹಾಗಾಗಿ ಉತ್ತರ 12 4 16 ಉತ್ತರ ಆಗುತ್ತೆ. ಹಾಗಾಗಿ 16 ಇಲ್ಲಿದೆ, ಬಿ ಸರಿಯಾಗಿರುತ್ತೆ. ಈಗ ಸಾಮಾನ್ಯವಾಗಿ ಒಂದು ವಜ್ರಾಕೃತಿಯಲ್ಲಿ ಅದರ ಗುಣಗಳು ನೋಡಿದಾಗ ಎಲ್ಲಾ ಬಾಹುಗಳು ಸಮನಾಗಿರ್ತವೆ, ಸರಿಯಾಗಿದೆ. ಎಲ್ಲಾ ಕೋನಗಳು ಸಮನಾಗಿರ್ತವೆ, ಇದು ತಪ್ಪಿದು. ಅಭಿಮುಖ ಕೋನಗಳು ಸಮನಾಗಿರ್ತವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ, ಸರಿಯಾಗಿದೆ. ಪಾರ್ಶ್ವಕೋನಗಳು ಸರಳ ಕೋನ ಪೂರಕಗಳಾಗಿರ್ತವೆ, ಸರಿ. ಪಾರ್ಶ್ವಕೋನಗಳು ಮೊತ್ತ 180 ಡಿಗ್ರಿ ಆಗಿರುತ್ತೆ. ಹಾಗಾಗಿ 1 3 4 ಸರಿಯಾಗಿದೆ, ಬಿ ಆಪ್ಷನ್ ಸರಿಯಾಗಿದೆ. 2m/5 -1 is equal to 4m/15 ಪ್ಲಸ್ 3 ಆದರೆ m ನ ಬೆಲೆ ಕಂಡುಹಿಡಿಯಿರಿ ಅಂತ. ಈ ಎಂ ಇರೋದನ್ನ ಒಂದ್ ಕಡೆ ತಗೊಂಡ್ರೆ 2m/5 ಮೈನಸ್ 4m/15 is equal to ಈ ಕಡೆ 3 ಇದೆ ಪ್ಲಸ್ 1 ಆಗುತ್ತೆ. ಇದು ಈ ಕಡೆ 1 ಟ್ರಾನ್ಸ್ಪೋಸ್ ಮಾಡಿದ್ರೆ ಈಗ 5 15 LCM ಬಂದ್ಬಿಟ್ಟು 15. 5 3s are 15, 3 2s are 6m ಮೈನಸ್ 15 1s are 15 4m is equal to 3 plus 1 4 ಆಯ್ತು. ಸೊ 6m ಅಲ್ಲಿ 4m ಹೋದ್ರೆ m is equal to 15 4 60 ಆಗುತ್ತೆ. ಇದು 6 4 ಹೋದ್ರೆ 2m ಇರುತ್ತೆ. ಓಕೆ, ಈಗ m is equal to 60/2 which means 30. ಆಪ್ಷನ್ 30 ಡಿ ಸರಿಯಾಗಿ. 2/5 into -3/7 -1/14 -3/7 into 3/5 ಇದರ ಸಂಕ್ಷಿಪ್ತ ರೂಪ ಅಂತ ಕೇಳಿದರೆ ಇಲ್ಲಿ -3/7 3/7 ಕಾಮನ್ ಇರೋದ್ರಿಂದ ನಾವು ಅದನ್ನ ತೆಗಿಬಹುದು ಹೊರಗಡೆ. ಕಾಮನ್ 3/7 ಅನ್ನ ಕಾಮನ್ ಫ್ಯಾಕ್ಟರ್ ಅದಕ್ಕೆ ತೆಗೆದ್ಬಿಟ್ರೆ 2/5 ಉಳ್ಕೊಳ್ಳುತ್ತೆ. ಮತ್ತೆ ಇಲ್ಲಿ -1/14 ಲಾಸ್ಟ್ ಹಾಕೋಣ. ಇಲ್ಲಿ ಈ ಎರಡರಲ್ಲಿ ನೋಡೋಣ. 3/7 ಹೊರಗಡೆ ಹೋದ್ರೆ ಮೈನಸ್ ಪ್ಲಸ್ ಇದು ಮೈನಸ್ ಅದು ಪ್ಲಸ್ ಆಗುತ್ತೆ. ಪ್ಲಸ್ 3/5 ಉಳ್ಕೊಳ್ಳಿ. ಇನ್ನು ಉಳ್ಕೊಂಡಿರೋದನ್ನ -1/14 ಹೊರಗಡೆ ಕಳಿಸಿ. ವಿಚ್ ಇಸ್ ಈಕ್ವಲ್ ಟು -3/7. ಇಲ್ಲಿ 5 ಕಾಮನ್ ಫ್ಯಾಕ್ಟರ್. 3 + 2 5 ಆಗುತ್ತೆ. -1/4 5 ಕ್ಯಾನ್ಸಲ್. 5 1s 5 ಕ್ಯಾನ್ಸಲ್ ಆಯ್ತು. -3/7 -1/7 14 LCM ಬಂದ್ಬಿಟ್ಟು 14. 7 2s 14, 2 3s 6 -6 -14 1s 14, 1 1s 1. 6 + 1 7 -7/14. 7 1s 7 2s 14 -1/2 ಆನ್ಸರ್. -1/2 ಇಲ್ಲಿದೆ ಆಪ್ಷನ್ ಎ. 1.75 into 4x 1.7x ಆಗುತ್ತೆ. ನೆಕ್ಸ್ಟ್ -1.75 into 2 ಅಂತಂದ್ರೆ 3.5 ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು 15 ಅಂದ್ರೆ 4.5x ಆಗುತ್ತೆ. -15 4 -15 90
ಅದ್ರ 9. ಇದನ್ನ ಸಿಂಪ್ಲಿಫೈ ಮಾಡೋಣ. 7x ಮೈನಸ್ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 4.5x is equal to 3. ಇದು ಮೈನಸ್ ಈ ಕಡೆ ಬಂದ್ರೆ 3.5 ಪ್ಲಸ್ 3.5 ಆಗುತ್ತೆ, ಮೈನಸ್ 9 ಆಗುತ್ತೆ. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಕಳೆದಾಗ ಇದು 2.5x ವಿಚ್ ಇಸ್ ಈಕ್ವಲ್ ಟು ಮೈನಸ್ 9 ಅಲ್ಲಿ 3.5 ಕಳೆದ್ರೆ ಮೈನಸ್ 5.5 ಆಗುತ್ತೆ. 5.5 ಮೈನಸ್ 5.5 ಬೈ ಈ 2.5 ಕೆಳಗಡೆ 2.5 ವಿಚ್ ಇಸ್ ಈಕ್ವಲ್ ಟು ಮಾಡಿದ್ರೆ ಮೈನಸ್ 55 ಬೈ 25 ಆಗುತ್ತೆ. ಸೊ ಇದು 5 5 25 5 11 55 ಮೈನಸ್ 11 ಬೈ 5 ಆನ್ಸರ್ ಎ ಆಪ್ಷನ್ ಏನಲ್ಲಿದೆ. ಸೊ ಹಾಗಾಗಿ ಅದು ಸರಿಯಾಗಿದೆ. ಇನ್ನು ಕೊಟ್ಟಿರುವ ಚಿತ್ರ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಇದ್ರ ವಿಸ್ತೀರ್ಣ ಕೇಳಿದ್ದಾರೆ. ಇದೊಂದು ಆಯತ ಅಂತ ತಗೊಂಡ ಫಸ್ಟ್ ಆಯತದ ವಿಸ್ತೀರ್ಣ ತಗೊಂಡು 2 ತ್ರಿಭುಜದ ವಿಸ್ತೀರ್ಣ ಕಳೆದ್ರೆ ನಿಮ್ಗೆ ಇದು ಸಿಗುತ್ತೆ. ಸೊ ಇದ್ರದ್ದು ಉದ್ದ ಬಂದ್ಬಿಟ್ಟು 6 4 10. ಸೊ ಆಯತದ ವಿಸ್ತೀರ್ಣ 6 4 10 ಇಂಟು 7 5 12. ಸೊ ವಿಚ್ ಇಸ್ ಈಕ್ವಲ್ ಟು 12 ಹತ್ಲ 120 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಇದ್ರದ್ದು ನೋಡಿ, ಇದು ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದ್ರೆ ಅರ್ಧ ಪಾದದ ಅರ್ಧ ಅಂತಂದ್ರೆ 3 ಆಗುತ್ತೆ. 3 5 15 ಆಗುತ್ತೆ ಇದ್ರದ್ದು ವಿಸ್ತೀರ್ಣ. ಪ್ಲಸ್ ಇದ್ರದ್ದು ಬಂದ್ಬಿಟ್ಟು 7. ಇದು 6 4 10 10 ಆಗುತ್ತೆ. ಅದ್ರಲ್ಲಿ ಅರ್ಧ 5 5 35 ಆಗುತ್ತೆ. ಸೊ ಇದನ್ನ ಕೂಡಿದ್ರೆ 50 ಆಯ್ತು. ಸೊ 50 ಕಳಿಬೇಕು. 20 ಮೈನಸ್ 50 0 20 ಬಂತು. 20 ಇದೆಯಾ? ಸಿ ಆಪ್ಷನ್ ಸರಿಯಾಗಿದೆ. ತ್ರಿಭುಜಾಕಾರದ ಹೊಲದ 3 ಅಂಚುಗಳು ಕ್ರಮವಾಗಿ 2x 3 ಮೈನಸ್ 3m ಮೀಟರ್, x ಪ್ಲಸ್ 5 ಮೀಟರ್, 3x ಪ್ಲಸ್ 8 ಮೀಟರ್ ಆಗಿದೆ. ಹೊಲದ ಸುತ್ತಲೂ 3 ಸುತ್ತು ತಂತಿ ಬೇಲಿ ಹಾಕಲು ಪ್ರತಿ ಮೀಟರ್ಗೆ 60 ರಂತೆ ತಗುಲುವ ವೆಚ್ಚ 9360 ಆಗಿದ್ದರೆ ಆ ಹೊಲದ ಅತ್ಯಂತ ಚಿಕ್ಕ ಅಂಚಿನ ಅಳತೆ ಪೆರಿಮೀಟರ್ ಪಿ ಇಸ್ ಈಕ್ವಲ್ ಟು ನೋಡಿ 9360 ಖರ್ಚಾಗಿರೋದು. 9300 ಒಟ್ಟು 3 ಸುತ್ತ ಬೇಲಿ ಹಾಕೋದು ಎಷ್ಟು ರೂಪಾಯಿ ನಂಗೆ? 60 ರೂಪಾಯಿ ನಂಗೆ ಅಂದ್ರೆ 60ರಿಂದ 56 ಬೈ 3 ಸುತ್ತಾಗಿರೋದ್ರಿಂದ 3ರಿಂದ ಭಾಗಿಸಿ. 3 ಸುತ್ತಿಗೆ ಇಷ್ಟು, 1 ಸುತ್ತಿಗೆ ಎಷ್ಟಾಗುತ್ತೆ? 3 5 15 3 6. ಸೊ ವಿಚ್ ಈಸ್ ಈಕ್ವಲ್ ಟು ಪೆರಿಮೀಟರ್ ಬಂತು ನಮ್ಗೆ 52 ಅಂತ ಬಂತು. ಹಾಗಾದ್ರೆ ಈ ಉದ್ದ ನೋಡಿ ಕೊಟ್ಟಿದ್ದಾರೆ 2x ಮೈನಸ್ 3 ಪ್ಲಸ್ x ಪ್ಲಸ್ 5 ಪ್ಲಸ್ 3x ಮೈನಸ್ 3x ಪ್ಲಸ್ 8 ಇಸ್ ಈಕ್ವಲ್ ಟು 52. 2x ಇಲ್ಲೊಂದು 3x ಇಲ್ಲೊಂದು x ಅಂದ್ರೆ 3 2 5 ಒಂದು 6x ವಿಚ್ ಇಸ್ ಈಕ್ವಲ್ ಟು 5ರಲ್ಲಿ 3 ಅಂದ್ರೆ 2 ಉಳ್ಕೊತು. ಇಲ್ಲಿ 8 8 2 10 ಆಯ್ತು. ಆ 10 ಪ್ಲಸ್ 10 ಈ ಕಡೆ ಕಳ್ಸಿದ್ರೆ 52 ಮೈನಸ್ 10. ಸೊ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 52ರಲ್ಲಿ 10 ಕಳೆದ್ರೆ 42 ಬೈ 6. ಸೊ ವಿಚ್ 6 7 42 ಇದು ಎಕ್ಸ್ ಬಂತು. ಈಗ ಇದರಲ್ಲಿ ನೀವು 7 ಇಲ್ಲಿ ಕೊಟ್ರೆ 7 14 14ರಲ್ಲಿ 3 ಹೋದ್ರೆ 11 ಆಗುತ್ತೆ. ಇಲ್ಲಿ 7 ಕೊಟ್ರೆ 7ರಲ್ಲಿ 5 ಹೋದ್ರೆ 2 ಆಗುತ್ತೆ. ಸೊ ಇಲ್ಲಿ 7 ಇಲ್ಲಿ ಕೊಟ್ರೆ 7 3 21 21 8 35 ಅದು ಜಾಸ್ತಿ ಆಗುತ್ತೆ. 21 7 3 21 8 29 ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ x ಪ್ಲಸ್ 5 ಅಂತ ಅಂದಾಗ ಇಲ್ಲಿ 7 5 12 ಆಗುತ್ತೆ. 12 ಅಂದ್ರೆ ಇಲ್ಲಿ ಬಂತು ಆಪ್ಷನ್ 12 ಸರಿಯಾಗಿರ್ತಕ್ಕಂಥ. ಸಂಖ್ಯೆಯ ಅರ್ಧದಷ್ಟಕ್ಕೆ ಒಂದು ಸಂಖ್ಯೆ ಅರ್ಧದಷ್ಟು ಅಂತ ಅಂದ್ರೆ ನೋಡಿ, ಒಂದು ಸಂಖ್ಯೆ ಅಂತ ಅಂದ್ರೆ ಈಗ x ಅನ್ಕೋಣ, ಅದ್ರ ಅರ್ಧ ಅಂದ್ರೆ 2. ಅರ್ಧದ ಅರ್ಧದಷ್ಟು ಅಂತ ಅಂದಾಗ ಬೈ 2 ಅಂದಾಗ ಇಂಟು 2 ಆಗುತ್ತೆ. ಅರ್ಧದ ಅರ್ಧ ಅಂದ್ರೆ 1 x/4 ಆಯ್ತು. ಅದಷ್ಟೇ. ಅದೇ ಸಂಖ್ಯೆಯ ಕೂಡಿದಾಗ ಪ್ಲಸ್ ಎಷ್ಟನ್ನು ಕೂಡಬೇಕು ಅದೇ ಸಂಖ್ಯೆ ಅಂದ್ರೆ ಈ x ನ 6ನೇ ಒಂದು ಅಂದ್ರೆ x/6 ಕೂಡಿದಾಗ ಎಷ್ಟು ಉತ್ತರ ಬರಬೇಕು? 15/4 ಬರುತ್ತೆ. ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಬೇಕು. ವಿಚ್ ಇಸ್ x/4 ಪ್ಲಸ್ x/6 ಇಸ್ ಈಕ್ವಲ್ ಟು 15/4. 6ಕ್ಕೂ 4ಕ್ಕೂ LCM ಅಂದ್ರೆ 12. 4 3 12 3 ಇಂಟು x 3x ಪ್ಲಸ್ 6 12 2 ಇಂಟು x 2x which is equal to 15/4 ಆಗುತ್ತೆ. 3 2 ಎಷ್ಟಾಯ್ತು? 5x ಆಯ್ತು. ವಿಚ್ ಇಸ್ ಈಕ್ವಲ್ ಟು 12 4 ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 15 ಇಂಟು 12/4. ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 15 ಇಂಟು 12/4 ಇಂಟು ಈ 5 ಇಲ್ಲಿ 3 12 5 3 15 3 3 9 ಬಂತು ಉತ್ತರ. ಸೊ 9 ಇಲ್ಲಿ ಆಪ್ಷನ್ ಎ ಬೆಲೆ ಇರುವ ಎ ಮತ್ತು ಬಿ ಎಂಬ
2 ವಿಧದ ಕಾಫಿ ಪುಡಿಗಳನ್ನು 3:2 ಪ್ರಮಾಣದಲ್ಲಿ ಬೆರೆಸಿ ಮಿಶ್ರಣವನ್ನು 1196ಕ್ಕೆ ಮಾರಲಾಗಿದೆ. ದೊರೆತ ಲಾಭವು 15% ಆದರೆ ಮಿಶ್ರಣದಲ್ಲಿರುವ ಎ ವಿಧದ ಕಾಫಿ ಪುಡಿಯ ಪ್ರಮಾಣ ಅಂತ ಎ ತಗೊಂಡ್ರೆ ಎ ಮಾರಾಟ ಬೆಲೆ ಏದು ಸೆಲ್ಲಿಂಗ್ ಪ್ರೈಸ್ ತಗೊಂಡ್ರೆ 3 ಪ್ರಮಾಣ ಅಂದ್ರೆ 3 × 80 3 × 24 240 ರೂಪಾಯಿ ಮಾರಾಟ. ಅದೇ ರೀತಿ ಬಿ ತಗೊಂಡ್ರೆ 2 × 140 14 28 240 ರೂಪಾಯಿ ಮಾರಾಟ ಮಾಡಿದರೆ ಎಷ್ಟಾಗುತ್ತೆ? 0 8 4 12 ದಶಕ 1 2 4 1 5 520 520ರಲ್ಲಿ 240 ರೂಪಾಯಿ ಎ ಸೆಲ್ಲಿಂಗ್ ಬೆಲೆ 8 ಒಟ್ಟು ಮಾರಾಟದಿಂದ ಬಂದಿರತಕ್ಕಂಥ ಅಮೌಂಟ್ 1196 ಆದ್ರೆ ಈ 10 ಈ 0 ಹೋಗ್ಲಿ, 2ರಿಂದ ಹೊಡೆಯೋಣ. 2 1 2 2 2 4 2 12 ಮತ್ತೆ 2ರಿಂದ 2 1 2 2 3 6 2 12 ಇದು ಹೋಯ್ತು. ಇಲ್ಲಿ 13 ಇದೆ. 117 ಇನ್ನೆರಡು ಉಳ್ಕೊತು 13 26 ಇದು ಹೋಯ್ತು. ಈಗ ಇದೆರಡು ಗುಣಿಸಿದ್ರೆ 6 12 ದಶಕ 6954 552 ರೂಪಾಯಿ. ಕಾಫಿ ಪುಡಿನಲ್ಲಿ ಈ ಮಾರಾಟದ ಭಾಗಾಂಶ ಅಸಲು ಬೆಲೆ 100/100 ಮೈನಸ್ ಶೇಕಡ ಲಾಭ ಇಂಟು ಮಾರಾಟ ಬೆಲೆ ವಿಚ್ ಇಸ್ ಈಕ್ವಲ್ ಟು 100 ಶೇಕಡ ಲಾಭ ಬಂದ್ಬಿಟ್ಟು ಎಷ್ಟು? 15% ಲಾಭ. 100ಕ್ಕೆ 15 ಸೇರಿಸ್ಬೇಕು, ಪ್ಲಸ್ ಇದು ಕೂಡ್ಬೇಕು. 115 ಆಯ್ತು ಇಂಟು ಮಾರಾಟ ಬೆಲೆ ಇಲ್ಲಿ ಬಂದಿದೆ 550. 5 10 5 3 15 ಇದು 480. ಈಗ 480 ಬಂತು. ಈಗ ಎಷ್ಟು ಕೆಜಿ ಅಂತ ಹೇಳ್ಬೇಕು ಅಂದ್ರೆ ಒಟ್ಟು ಅವ್ರು ಮಾರಾಟ ಮಾಡಿರೋದು 480 ಕಾಫಿ ಪುಡಿ 480. ಹಾಗಾದ್ರೆ 1 ಕೆಜಿಗೆ 80 ರೂಪಾಯಿ ಇದ್ರೆ 480ಕ್ಕೆ ಎಷ್ಟು ಅಂದಾಗ 80ರಿಂದ ಭಾಗಿಸ್ಬೇಕು. 8 48 ಸೊ 6 ಕೆಜಿ ಬಂತು. 6 ಕೆಜಿ ಸರಿಯಾಗಿರ್ತಕ್ಕಂಥ ಉತ್ತರ ಡಿ. ಪ್ರತಿ ಕಾರ್ಡಿನ ಮೇಲೆ ಒಂದು ಸಂಖ್ಯೆಯಂತೆ 10ರಿಂದ 20ರವರೆಗಿನ ಸಂಖ್ಯೆಗಳನ್ನು ಪ್ರತ್ಯೇಕವಾಗಿ ಕಾರ್ಡ್ಗಳ ಮೇಲೆ ಬರೆದು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಡಬ್ಬದಲ್ಲಿ ಇಡಲಾಗಿದೆ. ಕಣ್ಣು ಮುಚ್ಚಿ ಒಂದು ಕಾರ್ಡನ್ನು ಹೊರ ತೆಗೆದಾಗ ಅವಿಭಾಜ್ಯ ಸಂಖ್ಯೆಯನ್ನು ಪಡೆಯಬಹುದಾದ ಸಂಭವನೀಯ. ಇಲ್ಲಿ ಕಾರ್ಡ್ ಮೇಲೆ ಬರೆದಿರೋದು 10 11 12 13 14 15 16 18 19 20 ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಸಂಭವನೀಯತೆ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಅಪೇಕ್ಷಣೀಯ ಫಲಿತಾಂಶಗಳ ಸಂಖ್ಯೆ ಬೈ ಎಲ್ಲಾ ಸಾಧ್ಯತೆ ಫಲಿತಾಂಶಗಳು. ಅವರು ಎಲ್ಲಾ ಫಲಿತಾಂಶಗಳು ಅಂತಂದ್ರೆ ಒಟ್ಟು ಎಷ್ಟಿದೆ? 1 2 3 4 5 6 7 8 9 10 11 ಇದೆ. ಇದು ಸಾಧ್ಯವಿರುವ ಎಲ್ಲಾ ಫಲಿತಾಂಶಗಳ ಸಂಖ್ಯೆ. ಅಪೇಕ್ಷಣೀಯ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಆಗಿರುವಂತದ್ದು 11 13 17 19 1 2 3 4 11ನೇ 4 ಬಿ ಸರಿಯಾಗಿರ್ತಕ್ಕಂಥ ಆಪ್ಷನ್ ಆಗಿದೆ. ಒಂದು ಹಳ್ಳಿಯ 260 ಜನರನ್ನು ಅವರು ಇಷ್ಟಪಡುವ ಬಣ್ಣದ ಬಗ್ಗೆ ಸಮೀಕ್ಷೆ ಮಾಡಿ ಸಂಗ್ರಹಿಸಲಾದ ದತ್ತಾಂಶವನ್ನು ಕೊಟ್ಟಿರುವ ಪೈ ನಕ್ಷೆಯ ಮೂಲಕ ಪ್ರತಿನಿಧಿಸಲಾಗಿದೆ. ಹಸಿರು ಬಣ್ಣವನ್ನು ಇಷ್ಟಪಡುವ ಜನಸಂಖ್ಯೆಗೂ ಹಾಗೂ ಕೆಂಪು ಬಣ್ಣವನ್ನು ಇಷ್ಟಪಡುವ ಜನಸಂಖ್ಯೆಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿ. % ಆಫ್ 260 25 ಸೊ 2 1 2 2 3 6 3 5 65 ಗ್ರೀನ್. ಕೆಂಪು ಬಣ್ಣ 15% ಆಫ್ 260 5 3 15 2 1 2 2 3 6 13 39. ಸೊ ವ್ಯತ್ಯಾಸ ಅಂದಾಗ ಇವೆರಡರದ್ದು ವ್ಯತ್ಯಾಸ ಮೈನಸ್ ಮಾಡಬೇಕು. 5ರಲ್ಲಿ 15ರಲ್ಲಿ 9 ಹೋದ್ರೆ 6 ದಶಕ ಹೋಗಿದ್ರಿಂದ 5 5ರಲ್ಲಿ 3 ಹೋದ್ರೆ 2 26. ಆಪ್ಷನ್ 26 ಇಲ್ಲಿದೆ. ಹಾಗಾಗಿ 770 ಒಂದು ಪೂರ್ಣ ವರ್ಗವನ್ನಾಗಿ ಮಾಡಲು ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳ್ತಾ ಇದ್ರೆ ಭಾಗಾಕಾರ ವಿಧಾನದಲ್ಲಿ 775ರ ವರ್ಗಮೂಲವನ್ನು ಕಂಡುಹಿಡಿಯೋಣ. ಈ ಕಡೆಯಿಂದ ಗುಂಪು ಮಾಡೋಣ. ಸೊ ಇವಾಗ 1 2 ಇಂದ ಭಾಗಿಸಿ. 2 2 4 7 4 ಹೋದ್ರೆ 3 2 ಕೂಡ್ಕೊಳ್ಳಿ 4 ಆಯ್ತು. 75ನ ಇಳಿಸ್ಕೊಳ್ಳಿ. 4 4 24 ಮಾಡಿ. 7 7 49 4 ದಶಕ 7 4 28 32 ಕಳೆದಾಗ 15ರಲ್ಲಿ 9 ಹೋದ್ರೆ 9 6 7ರಲ್ಲಿ ದಶಕ ಹೋಗಿರಿಂದ 6 6ರಲ್ಲಿ 2 ಹೋದ್ರೆ
46 ಬರ್ತಾ ಇದೆ. 46 ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ 46 ಇಲ್ಲಿದೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ. 46 ಕಳಿಬೇಕು. ಇದೇ 46 ಕಳೆದ್ರೆ ಇಟ್ ವಿಲ್ ಬಿಕಮ್ ಪರ್ಫೆಕ್ಟ್ ಸ್ಕ್ವೇರ್. ರೂಟ್ ಎಕ್ಸ್ ಪ್ಲಸ್ ರೂಟ್ 15 ಮೈನಸ್ ರೂಟ್ 16 ಇಸ್ ಈಕ್ವಲ್ ಟು 7 ಆದ್ರೆ ಎಕ್ಸ್ ನ ಬೆಲೆ ಅಂತ ಕೇಳಿದ್ದಾರೆ. ಹಾಗೆ ಇರಲಿ, ಎಕ್ಸ್ ಹಾಗೆ ಇರಲಿ, ಪ್ಲಸ್ ರೂಟ್ 13 ಹಾಗೆ ಇರಲಿ, ಮೈನಸ್ 16 ವರ್ಗಮೂಲ ಆದ್ರೆ 4 ವಿಚ್ ಇಸ್ ಈಕ್ವಲ್ ಟು 7 ಹಾಗೆ ಇರಲಿ. ಹಂಗೆ ವರ್ಗಮೂಲ ಚಿಹ್ನೆ ಹಾಕೊಳ್ಳಿ, ಎಕ್ಸ್ ಹಾಕೊಳ್ಳಿ, ಪ್ಲಸ್ ವರ್ಗಮೂಲ ಚಿಹ್ನೆ ಹಾಗೆ ಇರಲಿ. 13 ನಲ್ಲಿ 4 ಕಳೆರಿ, 3ರಲ್ಲಿ 4 ಹೋದ್ರೆ 9 ಈಕ್ವಲ್ ಟು 7. ಎಕ್ಸ್ ವರ್ಗಮೂಲ ಚಿಹ್ನೆ ಹಾಗೆ ಇರಲಿ, ಪ್ಲಸ್ 9ರ ವರ್ಗಮೂಲ 3 ವಿಚ್ ಇಸ್ ಈಕ್ವಲ್ ಟು 7. ಅಂದ್ರೆ ಇವಾಗ 7 ಎರಡೂ ಕಡೆ ಸ್ಕ್ವೇರ್ ಮಾಡಿದ್ರೆ ಏನಾಗಬೇಕು? 7 49 ಆಗುತ್ತೆ. ಸೊ 49 ಈ ಒಳಗಡೆ 49 ಇರಬೇಕು. 49 ಆಗ್ಬೇಕು ಅಂದ್ರೆ ಎಕ್ಸ್ ಗೆ ಏನ್ ಸೇರಿಸ್ಬೇಕು? 6 ಆದ್ರೆ 46 ಪ್ಲಸ್ 3 49 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 7 ಆಗುತ್ತೆ. ಹಾಗಾಗಿ ಎಕ್ಸ್ ಗೆ ಬದಲಿಗೆ ಏನಿರ್ಬೇಕು? ಇಲ್ಲಿ 46 ಇರಬೇಕು. 46 ಇದೆಯಾ? ಇದೆ. ಬಿ ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಯೂಬ್ ರೂಟ್ 216 ಅಂತ ಇದೆ. ಕ್ಯೂಬ್ ರೂಟ್ 16 ಅಂತ ಇದೆ. ಈಗ ಇಲ್ಲಿ 216 ಘನಮೂಲ ಬಂದ್ಬಿಟ್ಟು ಮೈನಸ್ 216 ಘನಮೂಲ ಬಂದ್ಬಿಟ್ಟು -6 ಕ್ಯೂಬ್ ಅಂತ ಮಾಡಿದ್ರೆ ಅದೇ ಬರುತ್ತೆ. ಸೊ ಇದಕ್ಕೆ ಕ್ಯೂಬ್ ರೂಟ್ ಹಾಕೊಳ್ಳೋಣ. ಪ್ಲಸ್ ಇದು 125 ಅಂದ್ರೆ 5 25 25 125 5 ಕ್ಯೂಬ್ ಅಂತ ಬರ್ಕೊಂಡು ಘನಮೂಲ ಹಾಕೊಳ್ಳಿ. ಮೈನಸ್ 343 ಅಂದ್ರೆ 7 49 343 ಮೈನಸ್ ಕ್ಯೂಬ್ ಹಾಕೋಣ. ಇದಕ್ಕೂ ಘನಮೂಲ ಚಿಹ್ನೆ ಹಾಕು. ಇದಕ್ಕೆ ಹೋಲ್ ಸ್ಕ್ವೇರ್ ಮಾಡೋಣ. ಇದೆ ವಿಚ್ ಈಸ್ ಈಕ್ವಲ್ ಟು 3k ಅಂತ ಎ ಬೆಲೆ ಕಂಡುಹಿಡಿಯಬೇಕಾಗಿದೆ. ಘನ ಇದು ಕ್ಯಾನ್ಸಲ್ ಆಗುತ್ತೆ. ಘನಮೂಲ ಘನ ಕ್ಯಾನ್ಸಲ್ ಆಗಿದ್ರೆ -6 ಉಳ್ಕೊಳ್ಳುತ್ತೆ. ಪ್ಲಸ್ ಘನಮೂಲ ಕ್ಯಾನ್ಸಲ್ ಆದ್ರೆ 5 ಉಳ್ಕೊಳ್ಳುತ್ತೆ. ಮೈನಸ್ ಘನಮೂಲ ಕ್ಯಾನ್ಸಲ್ ಆದ್ರೆ ಮೈನಸ್, ಹೊರಗಡೆ ಮೈನಸ್ ಇದೆ. ಸೊ ಮೈನಸ್ ಆಫ್ -7 ಉಳ್ಕೊಳ್ಳುತ್ತೆ. ಇದಕ್ಕೆ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 3k. -6 ಪ್ಲಸ್ ಆಫ್ 5 ಮೈನಸ್ ಟು ಮೈನಸ್ ಪ್ಲಸ್ 7 ಆಯ್ತು. ಈಸ್ ಈಕ್ವಲ್ ಟು 3k. ಸ್ಕ್ವೇರ್ ಇದೆ ಇದಕ್ಕೆ. ಇದು 6ರಲ್ಲಿ 5 ಹೋದ್ರೆ 1 ಮೈನಸ್ 1, 7ರಲ್ಲಿ 1 ಹೋದ್ರೆ 6 ಸ್ಕ್ವೇರ್ ಇಸ್ ಈಕ್ವಲ್ ಟು 3k ಆಯ್ತು. ಸೊ k ಇಸ್ ಈಕ್ವಲ್ ಟು 6×36/3 ಆಯ್ತು, ವಿಚ್ ಇಸ್ ಈಕ್ವಲ್ ಟು 3×1 3 3 6 k 12. k ಬೆಲೆ ಏನಾಯ್ತು? 12 ಆಯ್ತು. ಬಟ್ ಇಲ್ಲಿ 12 ಇಲ್ಲ. 12ನ್ನ 2 × 2 2 4 4 12 ಇದನ್ನ 2 ಸ್ಕ್ವೇರ್ ಇಂಟು 3 ಅಂತ ಬರೀತೀವಿ. 2 ಸ್ಕ್ವೇರ್ ಇಂಟು 3 ಇಲ್ಲಿದೆ, ಆಪ್ಷನ್ ಡಿ. ಹಾಗಾಗಿ ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕೋಷ್ಟಕವು ಒಂದು ಶಾಲೆ ವಿದ್ಯಾರ್ಥಿಗಳಿಗೆ ಅವರು ಇಷ್ಟಪಡುವ ಆಟದ ಬಗ್ಗೆ ನಡೆಸಿದ ಸಮೀಕ್ಷೆ ಫಲಿತಾಂಶವನ್ನು ತೋರಿಸಿದೆ. ಈ ದತ್ತಾಂಶಗಳನ್ನು ಪೈ ನಕ್ಷೆಯ ಮೂಲಕ ಪ್ರತಿನಿಧಿಸಿದರೆ ವಾಲಿಬಾಲ್ ಇಷ್ಟಪಡುವವರನ್ನು ಪ್ರತಿನಿಧಿಸುವ ಖಂಡದ ಕೋನ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದು ಒಟ್ಟು ಕೂಡ್ಕೋಬೇಕು. ಇದನ್ನ ಒಟ್ಟು ಕೂಡ್ಕೊಂಡಾಗ ನಿಮ್ಗೆ ಎಷ್ಟು ಬರುತ್ತೆ ಅಂತ ಅಂದ್ರೆ 5 5 10 ದಶಕ 1 1 1 2 8 2 10 10 1 11 11 7 18 18 ದಶಕ 1 1 1 2 1 3 1 4 480 ಬಂತು. 480ರಲ್ಲಿ ರೇಖೆಯನ್ನು ಕಂಡುಹಿಡಿಬೇಕಾಗಿದೆ. ಅಲ್ಲಿ ಬೇಕಾಗಿರೋದು ನಮಗೆ ವಾಲಿಬಾಲ್. ಸೊ ವಾಲಿಬಾಲ್ ಆಡೋರು 80 ಜನ ಇಂಟು ಕೇಂದ್ರದಲ್ಲಿ ಏರ್ಪಡ್ತಕ್ಕಂಥ ಕೋನ 360. ಇದನ್ನು ಕಂಡುಹಿಡ್ಕೊಂಡ್ರೆ 1 0 0 ಹೋಯ್ತು. 8 1 8 8 6 48 6 1 6 6 36 60 ಡಿಗ್ರಿ ಬಂತು. 60 ಡಿಗ್ರಿ ಇಲ್ಲಿದೆ ಬಿ. ಹಾಗಾಗಿ ಅದು ಸರಿಯಾಗಿರ್ತಕ್ಕಂಥ. ಥ್ಯಾಂಕ್ಸ್ ಫಾರ್ ವಾಚಿಂಗ್.